ಹಲೋ, ನಮಸ್ತೆ ಸ್ಟೂಡೆಂಟ್ಸ್. ಇಂದಿನ ತರಗತಿಯ ಮುಂದುವರೆದಂಥ ಭಾಗ BPCG 172ನ ಒಂದು ಅಂತಿಮ ಹಂತಕ್ಕೆ ನಾವು ಬಂದಿದ್ದೀವಿ. ಈ ಒಂದು ಬ್ಲಾಕ್ 3ರಲ್ಲಿ ನಾವು ಪರಿಪೂರ್ಣವಾಗಿ ಎಲ್ಲ ವಿಷಯವನ್ನ ಚರ್ಚೆ ಮಾಡಿ ಒಂದು ಅಂತಿಮ ಹಂತಕ್ಕೆ ನಾವು ಬಂದಿದ್ದೀವಿ. ಅದರಲ್ಲಿ ನಾವು ಸಾಕಷ್ಟು ವಿಷಯಗಳನ್ನ ಚರ್ಚೆ ಮಾಡಿ ಅದರ ಅವಲೋಕನಗಳನ್ನು ಕೂಡ ಮಾಡಿ ಉದಾಹರಣೆಗಳೊಂದಿಗೆ ನಾವು ಸಾಕಷ್ಟು ಯೂನಿಟ್ 6 ಅಲ್ಲಿ ಮತ್ತೆ ಯೂನಿಟ್ 5ರಲ್ಲೂ ಕೂಡ ನಾವು ಮಾತಾಡಿದ್ವಿ. ಎಲ್ಲ ಒಂದು ನಮ್ಮ ತರಗತಿಯ ಮೂಲ ಉದ್ದೇಶ ಕೇಂದ್ರೀಕೃತವಾಗಿ ಐಡೆಂಟಿಟಿ ಬಗ್ಗೆ ನಾವು ಮಾತಾಡಿದ್ದೀವಿ. ಆ ಐಡೆಂಟಿಟಿ ಅಂತಕ್ಕಂಥದ್ದು ಎಷ್ಟು ಮಹತ್ವವನ್ನು ಪಡೆಯುತ್ತದೆ ಸಾಮಾಜಿಕ ನೆಲೆಗಟ್ಟಿನಲ್ಲಿ, ಸಾಮಾಜಿಕ ಹಿನ್ನೆಲೆಗಳಲ್ಲಿ ಎಷ್ಟು ನೆಲೆಗಟ್ಟನ್ನು ಎಷ್ಟು ನಮಗೆ ಮುಖ್ಯವಾಗಿದೆ ಅಂತಕ್ಕಂಥದ್ದನ್ನ ನಾವು ಅವೇರ್ನೆಸ್ ಅನ್ನ ಪಡ್ಕೊಂಡಿದ್ವಿ. ಆಸ್ ಎ ಸೈಕಾಲಜಿ ಸ್ಟೂಡೆಂಟ್ ನಮಗೆ ಈ ವಿಷಯಗಳ ಒಂದು ಅರಿವು ಇರಬೇಕಾಗುತ್ತೆ. ಐಡೆಂಟಿಟಿಯನ್ನ ಒಂದು ಬ್ರಾಡರ್ ಆಗಿ, ಒಂದು ವಿಶಾಲವಾಗಿ ನಾವು ಉದಾಹರಣೆಯನ್ನು ತೆಗೆದುಕೊಂಡು ಚರ್ಚೆಯನ್ನ ನಾವು ಮಾಡ್ತಾ ಬಂದಿದ್ದೀವಿ. ಎಲ್ಲ ಹಂತಗಳಲ್ಲೂ ಅದು ನಮಗೆ ಸಾಮಾಜಿಕ ನೆಲೆಗಟ್ಟಿನಲ್ಲಿ ಆಗಿರ್ಬೋದು, ಯಾವ ರೀತಿ ಒಂದು ಪರಿಣಾಮವನ್ನು ಬೀರುತ್ತೆ, ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ಐಡೆಂಟಿಟಿಯನ್ನು ಅರ್ಥ ಮಾಡ್ಕೊಳ್ಬೇಕು. ಗುರುತಿಸುವಿಕೆ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಗುರುತಿಸ್ತಕ್ಕಂಥದ್ದು ಅಂದ್ರೆ ತಕ್ಷಣ ನಾವು ಸಾಮಾನ್ಯ ಗುರುತಿಸುವಿಕೆ ಅಲ್ಲ. ಇಲ್ಲಿ ಗುರುತಿಸುವಿಕೆ ಅಂದ್ರೆ ಸಮಾಜದಲ್ಲಿ ನಮ್ಮ ನೆಲೆಗಟ್ಟೇನಿದೆ, ಹೇಗೆ ನಮ್ಮ ಸ್ನೇಹಿತರು, ನಮ್ಮ ಪರಿಚಿತರು ಗುರುತಿಸ್ತಾರೆ, ಮತ್ತೆ ನಾವು ಅದನ್ನೇ ಆನ್ ಗೋಯಿಂಗ್ ಪ್ರೊಸೆಸ್ ಅಂತ ಏನ್ ಕರಿತೀವಿ. ಆ ಆನ್ ಗೋಯಿಂಗ್ ಪ್ರೊಸೆಸ್ ಅಲ್ಲಿ ನಮ್ಮ ನಡವಳಿಕೆಗಳು, ನಮ್ಮ ನಂಬಿಕೆಗಳು, ನಮ್ಮ ಆಗುಹೋಗುಗಳು, ಇದನ್ನೆಲ್ಲ ನಾವು ಚರ್ಚೆಯನ್ನ ಮಾಡಿ ಒಂದು ವಿಶಾಲವಾದಂತ ಒಂದು ನೆಲೆಗಟ್ಟಿನಲ್ಲಿ ಚರ್ಚೆಯನ್ನ ಮಾಡಿದ್ವಿ. ಅದಾದ ನಂತರ ನಮಗೆ ಐಡೆಂಟಿಟಿ ಅನ್ನ ಬೇರೆ ಬೇರೆ ಘಟ್ಟಗಳಲ್ಲಿ, ಬೇರೆ ಬೇರೆ ದೃಷ್ಟಿಕೋನಗಳಲ್ಲೂ ಕೂಡ ನಾವು ನೋಡಿದ್ವಿ. ಈಗ ನಾವು ಟ್ರೈಬಲ್ ಕಾನ್ಸೆಪ್ಟಿಗೆ ಸಂಬಂಧಪಟ್ಟಾಗಿರ್ಬೋದು, ಟ್ರೈಬಲ್ ಹೇಗೆ ಯೂತ್ ಕೇಂದ್ರೀಕರಿಸಿ, ಅಂದ್ರೆ ಯುವಕರ, ಟೀನೇಜ್ ಮತ್ತು ಯುವಕರು, ಅಡಲ್ಟ್ ಅನ್ನ ನಾವು ಕೇಂದ್ರೀಕರಿಸಿ ಮಾತಾಡಿದ್ವಿ. ಯಾಕೆ ಅದು ಮುಖ್ಯ ಪಾತ್ರವನ್ನು ವಹಿಸುತ್ತೆ ಅಂತ ಕೇಂದ್ರೀಕೃತವಾಗಿ ನಾವು ಆ ವಿಷಯವನ್ನ ಚರ್ಚೆಯನ್ನ ಮಾಡಿದ್ವಿ. ಸೊ ಹಾಗಾಗಿ ಒಂದು ಸ್ವಲ್ಪ ಅವಲೋಕನವನ್ನು ನಾವು ಮಾಡ್ತಾ ಇದೀವಿ. ಯಾಕೆಂದ್ರೆ ನಾವೀಗ ಬ್ಲಾಕ್ 3ನ ಕೊನೆಯ ಹಂತಕ್ಕೆ ಬಂದಿರೋದ್ರಿಂದ ನಮಗೆ ಇಂದಿನ ಕೆಲ ಅಂಶಗಳನ್ನ ರಿವಿಷನ್ಸ್ ಮಾಡ್ತಕ್ಕಂಥದ್ದು ಅಥವಾ ಅವಲೋಕನ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಅಲ್ಲಿಗೆ ನಿಮಗೆ ನಿಮ್ಮ ಅಧ್ಯಯನಕ್ಕೆ ನಿಮಗೆ ಒಂದು ಸಹಾಯಕಾರಿಯಾಗುತ್ತೆ, ಒಂದು ರಿವಿಷನ್ಸ್ ಮಾಡಿದಾಗುತ್ತೆ. ಸೊ ಹಾಗಾಗಿ ಕೆಲ ಅಂಶಗಳನ್ನು ನಾನು ಪ್ರಸ್ತಾಪಿಸಿ ನಂತರ ನಾವು ಮುಂದುವರಿಯೋಣ. ಯೂತ್ ಐಡೆಂಟಿಟಿ ವಿತ್ ದ ಕಂಟೆಕ್ಸ್ಟ್ ಆಫ್ ಗ್ಲೋಬಲೈಸೇಷನ್. ಜಾಗತೀಕರಣ ಏನಾಗಿದೆ, ಜಾಗತೀಕರಣದ ನೆಲೆಗಟ್ಟೇನು, ಜಾಗತೀಕರಣ ಅಂದ್ರೆ ಏನು, ಏನೆಲ್ಲ ಅಂಶಗಳು ಜಾಗತೀಕರಣದಲ್ಲಿ ಒಳಗೊಂಡಿವೆ, ಗ್ಲೋಬಲೈಸೇಷನ್ ಪ್ರೊಸೆಸ್ ಅಲ್ಲಿ ಏನೆಲ್ಲ ಬರುತ್ತೆ, ಪ್ರೈವೇಟೈಸೇಷನ್ಸ್ ಬರುತ್ತೆ, ಅಲ್ಲಿ ಮಾರ್ಕೆಟಿಂಗ್ ಆಗಿರ್ಬೋದು, ಕಾನ್ಸೆಪ್ಟ್ಸ್ಗಳು ಏನೆಲ್ಲ ಸಂಸ್ಕೃತಿ ಮೇಲೆ, ಏನೆಲ್ಲ ಲೋಕಲ್ ಕಲ್ಚರ್ ಮೇಲೆ, ಇಂಡಿಜಿನಿಯಸ್ ಸಂಸ್ಕೃತಿ ಮೇಲೆ ಏನೆಲ್ಲ ಪರಿಣಾಮ ಬೀರಿದೆ ಅಂತಕ್ಕಂಥ ವಿಷಯಗಳನ್ನ ನಾವು ಗಮನ ಕೊಟ್ಟು ಒಂದೊಂದಾಗಿ ಚರ್ಚೆಯನ್ನ ಮಾಡೋಣ. ಹಾಗೆ ನಾವು ಮೊದಲೇ ಚರ್ಚಿಸಿದಾಗೆ ನಾನು ಗ್ರಾಮೀಣ ಪ್ರದೇಶದ ಬಗ್ಗೆನೂ ಸವಿವರವಾಗಿ ನಾನು ಅದನ್ನ ವ್ಯಾಖ್ಯಾನ ಮಾಡಿದ್ದೀನಿ. ಒಂದು ಟ್ರೈಬಲ್ ಏರಿಯಾದಲ್ಲಿ ಸವಿವರವಾಗಿ ಅವರು ಯಾವ ರೀತಿ ತಮ್ಮ ಐಡೆಂಟಿಟಿಯ ಲಿಮಿಟ್ ಮಾಡ್ಕೊಂಡಿರ್ತಾರೆ, ಅವರು ಕೊಡ್ತಾ ಅರ್ಥೈಸ್ತಕ್ಕಂಥ ನೆಲೆಗಟ್ಟೇನು, ಈ ಎಲ್ಲ ವಿಷಯಗಳನ್ನು ನಾವು ಚರ್ಚೆ ಮಾಡಿದಾಗ ಮಾತ್ರ ಐಡೆಂಟಿಟಿಗೆ ಒಂದು ಅರ್ಥ ಬರುತ್ತೆ. ನಾವು ಐಡೆಂಟಿಟಿ ಡೆಫಿನೇಷನ್ಸ್ ಬೇರೆ ಬೇರೆ ಕಾನ್ಸೆಪ್ಟ್ ಅಲ್ಲಿ ನಾವು ಕೊಡ್ತೇವೆ. ಅಸೆಸ್ಮೆಂಟ್ ಆಗಿರ್ಬೋದು, ಒಂದು ಜಾಬ್ ಅಪರ್ಚುನಿಟೀಸ್ ಆಗಿರ್ಬೋದು, ಒಂದು ಮ್ಯಾರೇಜ್ ಆಗಿರ್ಬೋದು, ಒಂದು ಕ್ರಾಸ್ ಕಲ್ಚರ್ ಬಗ್ಗೆ ನಾವು ಮಾತಾಡ್ಬೋದು. ಐಡೆಂಟಿಟಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಸೈಕಾಲಜಿಕಲ್ ಕಂಟೆಕ್ಸ್ಟ್ ಅಲ್ಲಿ, ಮನೋವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಐಡೆಂಟಿಟಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಎಲ್ಲಿವರೆಗೂ ನಾವು ಐಡೆಂಟಿಟಿಯನ್ನ ಸವಿವರವಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂದ್ರೆ ವಿ ಆರ್ ನಾಟ್ ಅಂಡರ್ಸ್ಟ್ಯಾಂಡ್ ಅ ಪರ್ಸನ್ ಆಸ್ ಅ ಹೋಲ್ ಅಂತೇಳಿ ನಮಗೆ ಭಾಸವಾಗುತ್ತೆ. ಸೊ ಹಾಗಾಗಿ ನೀವು ಮನೋವಿಜ್ಞಾನದ ವಿದ್ಯಾರ್ಥಿಗಳಾಗಿರೋದ್ರಿಂದ ಈ ವಿಷಯವನ್ನ ನೀವು ಡಿಟೇಲ್ ಆಗಿ ಅನಾಲಿಸಿಸ್ ಮಾಡಬೇಕಾಗತ್ತೆ ಇದ್ರ ಜೊತೆಗೆ. ಸೊ ಇಲ್ಲಿನ ಒಂದು BPCGಯ 172 ಬ್ಲಾಕ್ 3ಯಲ್ಲಿ ಸಾಕಷ್ಟು ಒಂದು ಸುಮಾರು 10 ರಿಂದ 12 ತರಗತಿಗಳಲ್ಲಿ ನಾವು ವಿಶದೀಕರಿಸಿ ಇದರ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ನಿಮಗೆ ಅದರ ಉಪಯೋಗ ಆಗ್ಲಿ ಅಂತೇಳಿ. ಅದ್ರ ಜೊತೆಗೆ ನೀವು ಕೆಲವೊಂದು ಅಂಶಗಳನ್ನ ಪಟ್ಟಿ ಮಾಡ್ಕೊಳ್ಬಹುದು. ಈಗ ನಾನು ಗ್ರಾಮೀಣ ಪ್ರದೇಶದ ಬಗ್ಗೆ ವಿವರಣೆ ಕೊಟ್ಟಿದ್ದೀನಿ ಅಂದ್ರೆ, ಆ ಗ್ರಾಮೀಣ ಪ್ರದೇಶದಲ್ಲಿ ಯುವಕರ ಒಂದು ಕೇಸ್ ಸ್ಟಡಿ ಏನಿರ್ತೈತಿ, ಯುವಕರ ಒಂದು ತಮ್ಮ ಬಗ್ಗೆ ಸೆಲ್ಫ್ ಕಾನ್ಸೆಪ್ಟ್ ಏನೇನು ಇಟ್ಕೊಂಡಿದ್ದಾರೆ ಅಂತ, ಹೇಗೆ ಅವರು ಚಾಲೆಂಜಸ್ ಅನ್ನ ಎದುರಿಸ್ತಾರೆ, ಅಥವಾ ಹೇಗೆಲ್ಲ ಅವರ ಒಂದು ಕ್ರಿಯೇಟಿವಿಟಿ ಇದೆ ಅಂತ,
ಕ್ರಿಯೇಟಿವಿಟಿ ಗುಣಮಟ್ಟ ಹೇಗಿದೆ, ಅವರ ಒಂದು ಗುಣಮಟ್ಟ, ಅವರಲ್ಲಿ ಏನಾದರೂ ಸ್ಕ್ಯಾರ್ಸಿಟಿ ಇದೆಯಾ ಅಥವಾ ಅವರಿಗೆ ಸಂಪನ್ಮೂಲಗಳ ಕೊರತೆ ಇದೆಯಾ, ಆ ಒಂದು ಕೊರತೆ ಅಥವಾ ಅಲ್ಲಿನ ಸಾಂಸ್ಕೃತಿಕ ಒಂದು ಇನ್ಫ್ಲೂಯೆನ್ಸು, ತಂದೆ ತಾಯಿಗಳ ವ್ಯವಹಾರಗಳು ಹೇಗಿರುತ್ತೆ ಅಂತೇಳಿ, ಅವರು ಹೇಗೆ ಅದನ್ನ ಪ್ರತಿಫಲಿಸುತ್ತೆ ಅಂತೇಳಿ, ಇದನ್ನ ನಾವು ಒಂದು ಕೇಸ್ ಸ್ಟಡಿ ಮೂಲಕನ ಅಥವಾ ಒಂದು ಕ್ವಶನೇರ್ ಮಾಡುವುದ್ರ ಮೂಲಕ ಅಥವಾ ಒಂದು ಅಬ್ಸರ್ವೇಷನ್ಸ್ ನಾನು ತುಂಬಾ ಈಗಾಗಲೇ ಅದರ ಮಹತ್ವವನ್ನು ಹೇಳಿದ್ದೀನಿ. ಅಬ್ಸರ್ವೇಷನ್ಸ್ ಮಾಡ್ತಾ ನೀವು ಅದರ ಒಂದು ಕ್ವಾಲಿಟೇಟಿವ್ ರಿಸರ್ಚ್ ಮಾಡಬಹುದು. ಒಂದು ಸಣ್ಣ ಮಟ್ಟದ ಒಂದು ಯೂನಿವರ್ಸಿಟಿ ಲೆವೆಲ್ ಅಲ್ಲಿ, ಒಂದು ಕಮ್ಯುನಿಟಿ ಲೆವೆಲ್ ಅಲ್ಲಿ ಹೋಗ್ಬಿಟ್ಟು ನೀವು ವಿಷಯಗಳನ್ನು ತಿಳ್ಕೊಂಡು ಒಂದು ಗ್ರೌಂಡ್ ವರ್ಕ್ ಅಲ್ಲಿ, ಯಾಕಂದ್ರೆ ಇಲ್ಲಿ ನಮಗೆ ಯಾವಾಗಲೂ ಕೂಡ ಐಡೆಂಟಿಟಿನ ಅರ್ಥ ಮಾಡ್ಕೋಬೇಕಂದ್ರೆ ಗ್ರೌಂಡ್ ರಿಯಾಲಿಟಿನ ಅರ್ಥ ಮಾಡ್ಕೊಳ್ಬೇಕು. ಒಂದು ಸ್ಕ್ರೀನಿಂಗ್ ಪ್ರೊಸೆಸ್ ನಾವು ಅಲ್ಲಿ ತಗೊಂಡಾಗ ಈ ರೀತಿ ಇದೆ ಅಂತೇಳಿ, ಎಲ್ಲಿವರೆಗೂ ನಾವು ಗ್ರೌಂಡಿಗೆ ಹೋಗೋದಿಲ್ಲ ಆ ವಿಷಯಗಳ ಒಂದು ಐಡೆಂಟಿಟಿ ಬಗ್ಗೆ ನಾವು ಸುಮ್ಮನೆ ನಾವು ಒಂದು ಅಸಂಪ್ಷನ್ಸ್ ಅನ್ನ ಕೊಡೋದ್ರಿಂದ ಯಾವುದೇ ಅರ್ಥ ಬರೋದಿಲ್ಲ. ಅಲ್ಲಿ ಹೋಗಿ ನಾವು ಕ್ವಾಲಿಟೇಟಿವ್ ರಿಸರ್ಚ್ ಮಾಡಿದಾಗ, ಕ್ವಾಲಿಟೇಟಿವ್ ಅಸೆಸ್ಮೆಂಟ್ ಮಾಡಿದಾಗ ಆ ವಿಷಯಗಳು, ಆ ಐಡೆಂಟಿಟಿ ಬಗ್ಗೆ ಅವರು ಇಟ್ಕೊಂಡಿರ್ತಕ್ಕಂಥ ಅಂಶಗಳು ನಮಗೆ ಬೆಳಕಿಗೆ ಬರ್ತವೆ. ಇದು ನಮಗೆ ಟ್ರೈಬಲ್ ಏರಿಯಾಕ್ಕೂ ಸಂಬಂಧಪಟ್ಟಾಗಿರ್ಬೋದು, ಮತ್ತೆ ನಮಗೆ ಗ್ರಾಮೀಣ ಪ್ರದೇಶಕ್ಕೆ ಸಂಬಂಧಪಟ್ಟಾಗಿರ್ಬೋದು, ಇಂಟರ್ಮೀಡಿಯೇಟ್ ಟೌನ್ಸ್ಗಳಾಗಿರ್ಬೋದು ಅಥವಾ ಒಂದು ನಗರ ಪ್ರದೇಶಗಳಾಗಿರ್ಬೋದು, ಈ 4 ಹಂತಗಳಲ್ಲಿ ನಮಗೆ ವಿಷಯಗಳನ್ನ ನಾವು ಅರ್ಥ ಮಾಡಿಕೊಂಡು ಬೆಳೀತಾ ಹೋಗ್ಬೇಕಾಗುತ್ತೆ. ಸೊ ಹೀಗೆ ನೋಡಿದಾಗ ನಮಗೆ ಬಹಳ ಮುಖ್ಯವಾಗಿ ಗಮನ ಕೊಟ್ಟು ನೋಡ್ಬೇಕಾದಂತ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ನಾವು ಈ ಒಂದು ಐಡೆಂಟಿಟಿಯನ್ನ ಒಂದು ಗ್ಲೋಬಲೈಸೇಷನ್ ಆಸ್ಪೆಕ್ಟ್ ತಗೊಂಡು ಹೋಗ್ಬೇಕಾಗಿದೆ. ಯಾಕೆಂದ್ರೆ ಇಲ್ಲಿವರೆಗೂ ನಾವು ಮಾತಾಡಿದಂತ ಎಲ್ಲಾ ವಿವರಗಳು ಕೂಡ ಒಂದು ನೆಲೆಗಟ್ಟಿನಲ್ಲಿ ನಮ್ಮ ಆಸುಪಾಸಲ್ಲಿ ಇದ್ದಂತ ವಿಚಾರಗಳು, ಸಂಸ್ಕೃತಿ ಆಗಿರ್ಬೋದು, ನಂಬಿಕೆಗಳಾಗಿರ್ಬೋದು, ಬೇರೆ ರೀತಿಯ ಒಡನಾಟಗಳಾಗಿರ್ಬೋದು, ಬೇರೆ ಬೇರೆ ರೀತಿಯ ಒಂದು ವಿಷಯಕ್ಕೆ ಅವಕಾಶವನ್ನು, ಆಸ್ಪದವನ್ನ ಮಾಡಿಕೊಟ್ಟಿತ್ತು. ಮತ್ತು ಅದನ್ನ ನಾವು ವಿಶದೀಕರಿಸಿ ಚರ್ಚೆಯನ್ನ ಮಾಡಿದ್ವಿ. ಹಾಗೆ ಗ್ಲೋಬಲೈಸೇಷನ್ ಒಂದು ಐಡೆಂಟಿಟಿ ಮೇಲೆ ಯಾವ ರೀತಿ ಪ್ರಭಾವ ಬೀರಿದೆ ಅಂತಕ್ಕಂಥ ವಿಷಯವನ್ನ ನಾವು ಇಂದು ಒಂದೊಂದು ವಿಷಯವನ್ನ ಕುಲಂಕುಷವಾಗಿ ಚರ್ಚೆ ಮಾಡ್ತಾ ಹೋಗೋಣ ಅಂತ ಹೇಳಿ. ಮೊದಲು ನಾವು ಗ್ಲೋಬಲೈಸೇಷನ್ ಅನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಐಡೆಂಟಿಟಿನ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ, ಯಾಕಂದ್ರೆ ನಮಗೆ ಈಗ ಐಡೆಂಟಿಟಿಯ ಪರಿಚಯ ಒಂದು ಲೆವೆಲ್ಗೆ ನಮಗೆ ಆಗಿದೆ, ಒಂದು ಹಂತಕ್ಕೆ ನಮಗೆ ಐಡೆಂಟಿಟಿ ಅನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಪ್ರಯತ್ನ ಪಟ್ಟಿದ್ದೀವಿ. ಯಾಕಂದ್ರೆ ಐಡೆಂಟಿಟಿ ಇಸ್ ಎ ಓಷನ್, ಪರ್ಸನಾಲಿಟಿ ಮತ್ತು ಐಡೆಂಟಿಟಿ ಒಂದು ಸಮುದ್ರದ ರೂಪದಲ್ಲಿ ಇರುತ್ತೆ. ಆದ್ರೆ ನಾವು ಅದನ್ನ ಪ್ರಯತ್ನ ಮಾಡಕ್ಕೆ, ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿರೋದ್ರಿಂದ ಒಂದು ಸ್ವಲ್ಪ ಫೆಮಿಲಿಯಾರಿಟಿ ನಮಗೆ ಬಂದಿರುತ್ತೆ ಅಂತ ನಾನು ಭಾವಿಸ್ತೇನೆ. ಅದರ ಜೊತೆಗೆ ಗ್ಲೋಬಲೈಸೇಷನ್, ಜಾಗತೀಕರಣ ಬಗ್ಗೆ ನಾವು ಮಾತಾಡುವಾಗ, ಜಾಗತೀಕರಣವನ್ನ ಅರ್ಥ ಮಾಡಿಕೊಳ್ಳುವುದು ಪ್ರಪ್ರಥಮವಾಗಿ ನಾವು ಆರ್ಥಿಕ ದೃಷ್ಟಿಕೋನದಿಂದ ನೋಡ್ತೀವಿ. ಒಂದು ಗ್ಲೋಬಲೈಸೇಷನ್ ಆದಾಗ ಏನಾಗಿದೆ ಅಂತೇಳಿ, ಒಂದು ಗ್ಲೋಬಲ್ ವಿಲೇಜ್ ಅಂತ ನಾವು ಕಾನ್ಸೆಪ್ಟ್ ಅನ್ನ ಮಾತಾಡ್ತೀವಿ. ಒಂದು ಗ್ಲೋಬಲೈಸೇಷನ್ ಬಗ್ಗೆ ಮಾತಾಡುವ ಒಂದು ವಿಶ್ವವೇ ಒಂದು ಹಳ್ಳಿಯ ಒಂದು ಕಾನ್ಸೆಪ್ಟ್ ಬೆಳೆದಿದೆ. ಮತ್ತೆ ಮಾಹಿತಿ ಮತ್ತು ತಂತ್ರಜ್ಞಾನ ಆಗಿರ್ಬೋದು, ಖಾಸಗೀಕರಣ ಆಗಿರ್ಬೋದು, ಜಾಗತೀಕರಣ ಜೊತೆಗೆ ಖಾಸಗೀಕರಣನೂ ಆಗಿದೆ, ಕ್ಯಾಪಿಟಲೈಸೇಷನ್ ಆಗಿರ್ಬೋದು, ಬಂಡವಾಳ ಹೂಡಿಕೆ ಆಗಿರ್ಬೋದು, ಬೇರೆ ಬೇರೆ ಸಂಸ್ಕೃತಿಯ ಒಂದು ಪ್ರಭಾವ ಜೊತೆ ಗ್ಲೋಬಲೈಸೇಷನ್ ಪ್ರೊಸೆಸ್ ಅಲ್ಲಿ ಆಗಿರೋದನ್ನ ಕಾಣಬಹುದು. ಅದರ ಅರ್ಥ ಏನಪ್ಪಾ ಅಂದ್ರೆ, ಬೇರೆ ಬೇರೆ ನೆಲಗಟ್ಟಿನಲ್ಲಿ ಜಾಗತೀಕರಣ ಆಗಿರೋದ್ರಿಂದ ಆಯಾ ಸಂಸ್ಕೃತಿಗಳ ಮೇಲೆ, ಆಯಾ ಜನಜೀವನದ ಮೇಲೆ ಏನೆಲ್ಲ ಪ್ರಭಾವವು ಬೀರಿದೆ ಅಂತಕ್ಕಂಥದ್ದು ನಾವು ಒಂದೊಂದು ಹಂತವಾಗಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಪ್ರಪ್ರಥಮವಾಗಿ ನಾವು ಯುವಕರಿಗೆ ಹೋಗುವುದಕ್ಕಿಂತ ಮುಂಚೆ ನಾವು ಒಂದು ಕೇಸ್ ಸ್ಟಡಿಯನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಈಗ ಉದಾಹರಣೆಗೆ ನಾವು ಒಂದು ಕರ್ನಾಟಕದ ಪ್ರದೇಶವನ್ನು ತೆಗೆದುಕೊಂಡ್ರೆ, ನಮಗೆ ಒಂದು ಕೃಷಿ ಕುಟುಂಬವನ್ನು ನಾವು ತೆಗೆದುಕೊಳ್ಳೋದು, ಉದಾಹರಣೆಗೆ ರೈತರ ಒಂದು ಉದಾಹರಣೆಯನ್ನ ನಾವು ತೆಗೆದುಕೊಳ್ಬಹುದು. ಜಾಗತೀಕರಣದ ಮೇಲೆ ಏನೆಲ್ಲ ಪ್ರಭಾವ ರೈತರ ಒಂದು ಮೇಲೆ ಬಿದ್ದಿದೆ, ಸಣ್ಣ ರೈತರ ಮೇಲೆ, ಸಣ್ಣ ಹಿಡುವಳಿ ರೈತರು, ಸ್ಮಾಲ್ ಲ್ಯಾಂಡ್ ಹೋಲ್ಡಿಂಗ್ಸ್ ಅಂಡ್ ಬಿಗ್ ಲ್ಯಾಂಡ್ ಹೋಲ್ಡಿಂಗ್ಸ್ ಅಂತ. ಅದರಲ್ಲೂ ಕೂಡ ಕ್ರಾಪ್ಸ್ ಅಂದ್ರೆ ನಮಗೆ ಬೆಳೆಗಳಲ್ಲಿ ವ್ಯಾವಹಾರಿಕ ಬೆಳೆಗಳು ಮತ್ತು ಧಾನ್ಯ ಬೆಳೆಗಳು, ಸೆರೆಲ್ಸ್ ಏನೆಲ್ಲ ಇದೆ, ನಾನ್ ಕಮರ್ಷಿಯಲ್ ಇಲ್ಲದೆ ಇರ್ತಕ್ಕಂಥ ಒಂದು ಬೆಳೆಗಳ ಮೇಲೆ ಏನು ಪ್ರಭಾವ ಬೀರಿದೆ ಅಂತ. ಸಾಮಾನ್ಯವಾಗಿ ಈ
ನಾನ್ ಕಮರ್ಷಿಯಲ್ ಬೆಳೆ ಬೆಳೀತಕ್ಕಂಥ ಈಗ ಟೊಮೊಟೊ ಹಣ್ಣು ಆಗಿರ್ಬೋದು, ದವಸ ಧಾನ್ಯಗಳಾಗಿರ್ಬೋದು, ರಾಗಿ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ತರಕಾರಿಗಳಾಗಿರ್ಬೋದು, ಇಂಥ ತರಕಾರಿಗಳನ್ನ ಬೆಳೀತಕ್ಕಂಥ ರೈತರು ಯಾವ ರೀತಿ ಸವಾಲನ್ನು ಎದುರಿಸ್ತಾ ಇದ್ದಾರೆ ಅಂತಕ್ಕಂಥದ್ದು. ಎಷ್ಟೋ ಸಂದರ್ಭಗಳಲ್ಲಿ ಅವರು ಯಾಕೆಂದ್ರೆ ಇಲ್ಲಿ ನಾವು ಯಾಕೆ ಈ ವಿಷಯವನ್ನು ಡಿಸ್ಕಸ್ ಮಾಡ್ಬೇಕಪ್ಪ ಅಂದ್ರೆ ಇದು ನಮಗೆ ಆರ್ಥಿಕ ಸ್ಥಿತಿಗತಿಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ. ಆರ್ಥಿಕ ಸ್ಥಿತಿಗತಿಗಳ ಮೇಲೆ ಪ್ರಭಾವ ಬೀರಿದ್ರೆ ಐಡೆಂಟಿಟಿ ಮೇಲೆ ಪ್ರಭಾವ ಬೀರುತ್ತೆ. ಐಡೆಂಟಿಟಿ ಪ್ರಭಾವ ಬೀರೋದಂದ್ರೆ ಏನು? ಅವರಿಗೆ ಆರ್ಥಿಕವಾಗಿ ಸದೃಢವಾಗಿರದೇ ಇರ್ತಕ್ಕಂಥದ್ದು, ಒಳ್ಳೆ ಕಾಲೇಜಲ್ಲಿ ಅಡ್ಮಿಷನ್ ಸಿಗದೆ ಇರ್ತಕ್ಕಂಥದ್ದು, ಸೆಲ್ಫ್ ಕಾನ್ಸೆಪ್ಟ್ ಬೆಳೆದೇ ಇರ್ತಕ್ಕಂಥದ್ದು, ಅವರಿಗೆ ಒಂದು ಇನ್ಕನ್ಗ್ರೂಯನ್ಸ್ ಆಗ್ತಕ್ಕಂಥದ್ದು, ಅಂದ್ರೆ ಅವರಿಗೆ ಒಂದು ಅಸಮತೋಲನ ಆಗ್ತಕ್ಕಂಥದ್ದು. ಏಕೆಂದ್ರೆ ಇವತ್ತಿನ ದಿನಗಳಲ್ಲಿ ಬೆಲೆ ಏರಿಕೆ ಆಗಿರೋದ್ರಿಂದ ಇವೆಲ್ಲ ಕೂಡ ಪ್ರಭಾವವನ್ನು ಬೀರ್ತಕ್ಕಂಥದ್ದು ಅಂತ ಹೇಳಿ. ಓಕೆ, ಸೊ ಈಗ ಈ ಮುಂದೆ ನಾವು ಹೋದಾಗ ಯಾಕೆ ಆ ಗ್ರಾಮೀಣ ಪ್ರದೇಶದಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಸರಿಯಾಗಿ ಅಟ್ಲೀಸ್ಟ್ ಒಂದು ಬೆಂಬಲ ಬೆಲೆ ಅಂತ ನಾವು ಇವತ್ತಿನ ದಿವಸ ಹೇಳ್ತೀವಿ, ಆದ್ರೆ ಇವತ್ತಿನ ಮಾರ್ಕೆಟ್ ರೇಟ್ ಅಲ್ಲಿ ನಮಗೆ ಅವರು ಕೊಡ್ತಕ್ಕಂಥ ಧಾನ್ಯಗಳಿಗೆ, ಅದರಲ್ಲೂ ಸೆರೆಲ್ಸ್ ಅಂತ, ಯಾಕೆಂದ್ರೆ ನಮಗೆ ನೆನಪಿರ್ಬೇಕು, ನಮಗೆ ಅತಿ ಮುಖ್ಯವಾಗಿ ಬೇಕಾಗಿರೋದು ಸೆರೆಲ್ಸ್, ಅಂದ್ರೆ ಸೆರೆಲ್ಸ್ ಆಗಿರ್ಬೋದು, ಫುಡ್ ಗ್ರೈನ್ಸ್ ಆಗಿರ್ಬೋದು. ಈ ಧಾನ್ಯಗಳನ್ನ, ದವಸ ಧಾನ್ಯಗಳನ್ನ ಬೆಳೀತಕ್ಕಂಥ ರೈತರು ಮತ್ತು ಆ ಭೂಮಿಗೆ ನಾವು ಇವತ್ತು ಬೆಲೆ ಕೊಡಬೇಕಾಗಿದೆ. ನಾಟ್ ಕಮರ್ಷಿಯಲ್ ಕ್ರಾಪ್ಸ್, ಅದು ತದನಂತರ ಬರುತ್ತೆ. ಮನುಷ್ಯನಿಗೆ ನಮಗೆ ಬೇಕಾಗಿರೋದು ಮುಖ್ಯವಾಗಿ ಆಹಾರ, ಬೇಸಿಕ್. ಅದನ್ನ ಆ ರೀತಿ ನಾನ್ ಕಮರ್ಷಿಯಲ್ ಆಗಿರ್ತಕ್ಕಂಥ ರೈತರ ಮೇಲೆ ಜಾಗತೀಕರಣ ಏನೆಲ್ಲ ಪ್ರಭಾವವನ್ನು ಬೀರಿದೆ. ಇವತ್ತು ಅವರು ಆ ಬೆಳೆನ ಒಂದು ಪ್ರಾಜೆಕ್ಟ್ ಮಾಡ್ಬೇಕಾಗತ್ತೆ. ಆ ಬೆಳೆಯನ್ನ ಸರಿಯಾದ ಸ್ಥಳಕ್ಕೆ ತೆಗೆದುಕೊಳ್ಳೋದು ಜೊತೆಗೆ ಪ್ರಾಜೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇವತ್ತು ರೈತರು, ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ರೈತರು ಎಷ್ಟೋ ಒಂದು ಶಿಕ್ಷಣದ ಕೊರತೆ ಇರ್ಬೋದು, ಒಂದು ಸರಿಯಾದ ರೀತಿಯ ಒಂದು ನಿರ್ಲಕ್ಷ್ಯ ಇರ್ಬೋದು, ಅಥವಾ ಸರಿಯಾಗಿ ಅವರಿಗೆ ಭೂಮಿಯ ಫಲವತ್ತತೆ ಏನೋ ಕಾರಣನೋ ಗೊತ್ತಿಲ್ಲ, ಬೆಳೆದಂತ ಬೆಳೆಗಳನ್ನ ಅದರಲ್ಲೂ ಕೂಡ ಬೇಗ ಕೊಳಿತಕ್ಕಂಥ ಒಂದು ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಂತ ಏನ್ ನಾವು ಹೇಳ್ತೀವಿ, ಆತರ ಒಂದು ಕ್ರಾಪ್ಸ್ ಏನಿದೆ ಅಂತ ಒಂದು ಇದನ್ನ ನಾವು ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಾಗ ಅವರಿಗೆ ಆರ್ಥಿಕತೆ ಮೇಲೆ ಸ್ವಲ್ಪ ಮಟ್ಟಿನ ಒಂದು ಪರಿಣಾಮವನ್ನ ನಾವು, ಅಂದ್ರೆ ಒಳ್ಳೆಯ ಪರಿಣಾಮವನ್ನ ತೆಗೆದುಕೊಂಡು ಬರ್ಬೋದು ಅಂತ ಹೇಳಿ. ಇಲ್ಲ ಅಂದ್ರೆ ಅವರು ಈಗಿನ ಸ್ಥಿತಿ ಆತರ ಇಲ್ಲ. ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ, ಇಂದಿನ ಸ್ಥಿತಿಗತಿಗಳಲ್ಲಿ ದಲ್ಲಾಳಿಗಳ ಒಂದು ಅತೀವ ಪರಿಣಾಮವನ್ನು ನಾವು ಕಾಣ್ಬೋದು. ಮತ್ತೆ ಇವಾಗ ಯಾವುದೇ ಫುಡ್ ಪ್ರಾಡಕ್ಟ್ಸ್ ಆಗಿರ್ಲಿ, ಇವತ್ತು ಒಂದು ಮಾಲ್ಸ್ಗಳಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು, ಇವತ್ತು ಮ್ಯಾಕ್ಡೊನಾಲ್ಡ್ ಆಗಿರ್ಬೋದು, ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಅವರು ಒಂದು ಪ್ರಾಡಕ್ಟ್ಸ್ ಅನ್ನ ತೆಗೆದುಕೊಂಡು ಅತಿ ಅಗ್ಗದ ಬೆಲೆಗೆ ರಾ ಮೆಟೀರಿಯಲ್ಸ್ ತಗೊಂಡು ಅವರು ಹೆಚ್ಚಿನ ₹1 ಅವರು ತರಕಾರಿ ತಗೊಂಡ್ರೆ ಅದಕ್ಕೆ ₹100 ₹200 ಒಂದು ಹಂತಕ್ಕೆ ಅವ್ರ ಬೆಲೆಯನ್ನು ಪಡಿತಾ ಇದ್ದಾರೆ. ಅದರಲ್ಲಿ ಮಧ್ಯವರ್ತಿಗಳ ಒಂದು ಕಾಟವನ್ನು ನಾವು ನೋಡ್ಬೋದು. ಅದು ಒಂದು ಜಾಗತೀಕರಣ ಇಡೀ ಒಂದು ಹಳ್ಳಿ ಮೇಲೆ, ಇಡೀ ಒಂದು ಹಳ್ಳಿಯ ಒಂದು ಸೆಲ್ಫ್ ಮೇಡ್ ಸಿಸ್ಟಮ್ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮವನ್ನು ಬೀರಿದೆ ಅಂತ ಒಂದು ಸಣ್ಣ ಉದಾಹರಣೆಯನ್ನು ನಾನು ನಿಮಗೆ ಹೇಳಿದ್ದೀನಿ ಇಲ್ಲಿವರೆಗೂ. ಈಗ ಉದಾಹರಣೆಗೆ ಸುತ್ತಮುತ್ತ ಬೆಂಗಳೂರು ಅನ್ನೋ ನಾವು ನಗರವನ್ನು ತೆಗೆದುಕೊಂಡ್ರೆ ಇಲ್ಲಿ ಎಷ್ಟೆಲ್ಲ ಒಂದು ಮಲ್ಟಿನ್ಯಾಷನಲ್ ಕಂಪನೀಸ್ಗಳಿದಾವೆ, ಮತ್ತೆ ಮಾಲ್ಸ್ಗಳು ಇರ್ತಕ್ಕಂಥದ್ದು. ಇದರಲ್ಲಿ ಪಾಸಿಟಿವ್ ಆಗಿ ಕೆಲವು ಯುವಕರು ಒಂದು ಉದ್ಯೋಗಗಳನ್ನ ತೆಗೆದುಕೊಂಡಿದ್ದಾರೆ. ಕೆಲವು ಧನಾತ್ಮಕವಾಗಿ ಆ ಕಂಪನಿಗಳು ಬಂದಿರೋದ್ರಿಂದ ಅವರಿಗೆ ಉದ್ಯೋಗಾವಕಾಶಗಳು ಸಿಕ್ಕಿದೆ. ಆದರೆ ಇಡೀ ಜನಸಮುದಾಯ, ರೈತರ ಒಂದು ಫಾರ್ಮರ್ಸ್ ಏನಿದ್ದಾರೆ, ಅವರಿಗೆ ಯಾವ ರೀತಿ ಒಂದು ಅಪರ್ಚುನಿಟಿ ಸಿಕ್ತು, ಅವರು ಬೆಳೆದ ಬೆಳೆಗೆ ಬೆಂಬಲ ಬೆಲೆನೂ ಕೂಡ ಸಿಗ್ತಾ ಇಲ್ಲ. ಅಂದ್ರೆ ಅವರು ಬೇರೆ ಅವಕಾಶನೇ ಇಲ್ದೇನೆ, ಬೇರೆ ಆಪರ್ಚುನಿಟೀಸ್ ಇಲ್ದೇನೆ ಸಿಕ್ಕಿದ್ದು ಸಾಕು ಅಂತ ಹೇಳಿ ಬೆಳೀತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ಬಂದಿದೆ. ಕಾರಣ ಏನಪ್ಪಾ ಅಂದ್ರೆ ಅವರಿಗೆ ಮಾರ್ಕೆಟ್ ಇಲ್ಲದೆ ಇರ್ತಕ್ಕಂಥದ್ದು, ಮಾರ್ಕೆಟ್ ಅನ್ನ ಕೊಡದೇ ಇರ್ತಕ್ಕಂಥದ್ದು. ಮಾರ್ಕೆಟ್ ಇದೆ, ಆದ್ರೆ ಮಾರ್ಕೆಟ್ ಅನ್ನ ನಾವು ಸರಿಯಾದ ಎಕ್ಸ್ಪೋಜರ್ಸ್ ಅನ್ನ ನಾವು ಕೊಡದೇ ಇರ್ತಕ್ಕಂಥದ್ದು. ಈಗ ಅಲ್ಲಿ ಅದರ ಅರ್ಥ ಏನಂದ್ರೆ ಅಲ್ಲಿ ಒಂದು ಫಾರ್ಮರ್ಸ್, ನಮ್ದು ಏನ್ ಲೈವ್ಲಿಹುಡ್ ಇದೆ, ಯಾವುದೇ ಹಳ್ಳಿಗಳಲ್ಲಿ ಫಾರ್ಮರ್ಸ್ ಫಾರ್ಮ್ ಮಾಡ್ತಕ್ಕಂಥವ್ರಿಗೆ ಒಂದು ನೀರಸವಾದಂತ ಡಿಸಪಾಯಿಂಟ್ಮೆಂಟ್ ಅನ್ನ ನಾವು ಸ್ವತಃ ಸರ್ಕಾರವೇ ಕ್ರಿಯೇಟ್ ಮಾಡಿದೆ ಅಂತಕ್ಕಂಥದ್ದೇ ನಾವು ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಸರ್ಕಾರದಿಂದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನು ನಾವು ತುಂಬಾ ಸ್ಟ್ರಿಕ್ಟ್ ಮಾಡಿದ್ರೆ ಖಂಡಿತ ನಾವು ಒಂದು ದಲ್ಲಾಳಿತನವನ್ನ ನಾವು ಕಡಿಮೆ ತಗೊಂಡ್ಬೋದು, ಕಂಟ್ರೋಲ್ ಮಾಡ್ಬೋದು. ಅದೇ ರೀತಿ ನೀವು ಟ್ರೈಬಲ್ ಏರಿಯಾಕ್ಕೆ ಬಂದಾಗಲೂ ಕೂಡ ಅಲ್ಲಿನ ಉತ್ಪನ್ನಗಳನ್ನು ನೋಡಿದಾಗ, ಅಲ್ಲಿನ ಟ್ರೆಡಿಷನ್ಸ್ ನೋಡಿದಾಗ, ಅಲ್ಲಿನ ಫೋಕ್ ನೋಡಿದಾಗ, ಅಲ್ಲಿನ ಜನಪದ ಕಲೆಯನ್ನು ನೋಡಿದಾಗ, ಅವನ್ನೆಲ್ಲ ನಾವು ಹಗ್ಗದ ರೀತಿ ತೆಗೆದುಕೊಳ್ತಕ್ಕಂಥ ಪರಿಪಾಠ ಬೆಳೆದಿರ್ತಕ್ಕಂಥದ್ದು.
ಆ ಪರಿಸರದಲ್ಲಿ ಅವರು ಮಾಡ್ತಕ್ಕಂಥ ಜವಾಬ್ದಾರಿಗಳು, ಇವತ್ತು ಟ್ರೈಬಲ್ ಏರಿಯಾ ನ್ಯಾಚುರಲ್ ಹ್ಯಾಬಿಟೇಟ್ ಅಲ್ಲಿ ಇರ್ತಕ್ಕಂಥ ಅವರ ಒಂದು ಸಾಂಸ್ಕೃತಿಕ ಪರಂಪರೆ, ಅವರದೇ ಆದಂತ ಒಂದು ಏನಂತ ಕರಿತೀವಿ ನಾವು, ಒಂದು ನೆಲೆಗಟ್ಟೇನಿದೆ, ಅವರ ಒಂದು ಕಲ್ಚರಲ್ ಆಸ್ಪೆಕ್ಟ್ ಏನಿದೆ, ಅದನ್ನು ನಾವು ಅಲ್ಲಿನ ಅವ್ರು ಕಾಪಾಡ್ಕೊಂಡು ಬಂದಿರೋದೇ ಇವತ್ತು ನಮಗೆ ಒಂದು ಇವತ್ತು ದೊಡ್ಡ ದೊಡ್ಡ ಅರಣ್ಯ ಪ್ರದೇಶಗಳು ಯಾಕೆ ಉಳಿದಿದ್ದೇವೆ ಅಂದ್ರೆ ಬಿಕಾಸ್ ಆಫ್ ದ ಟ್ರೈಬಲ್ ಪೀಪಲ್. ನಾನು ಅವತ್ತು ನಮ್ಮ ಮೊದಲ ತರಗತಿಗಳಲ್ಲೂ ಚರ್ಚೆ ಮಾಡಿದ್ದೀನಿ. ಪರಿಸರ ಅಂದ್ರೆ ಕೇವಲ ಕಲ್ಲು ಮಣ್ಣು ಮರ ಗಿಡಗಳಲ್ಲ, ಅಲ್ಲಿನ ಒಂದು ಎಕೋಸಿಸ್ಟಮ್ ನೋಡಿದಾಗ ಅಲ್ಲಿನ ಜನಜೀವನ ಸಂಸ್ಕೃತಿ, ಹಳ್ಳಿಗಾಡುಗಳು, ಮತ್ತೆ ಅರಣ್ಯ ಪ್ರದೇಶಗಳು, ಸಮುದಾಯಗಳು, ಅಲ್ಲಿನ ಸಣ್ಣ ಸಣ್ಣ ಸಮುದಾಯಗಳು, ಅಲ್ಲಿ ಮತ್ತೆ ಅವರು ಹೇಗೆ ಬೆಳೆದ್ಕೊಂಡು ಬಂದಿದ್ದಾರೆ, ಮತ್ತೆ ಆ ಪರ್ಸೆಪ್ಷನ್ಸ್ ಏನಿದೆ ಅಂತ ಹೇಳಿ ನಾನು ಕೆಲ ತರಗತಿಗಳ ಹಿಂದೆ ನಾನು ಮೇಧಾ ಪಾಟ್ಕರ್ ನರ್ಮದಾ ಬಚಾವ್ ಆಂದೋಲನ ಬಗ್ಗೆನೂ ಮಾತಾಡಿದ್ದೆ. ನೋಡಿ, ಅಲ್ಲಿ ಆ ಏರಿಯಾಗಳಲ್ಲಿ ನಾವು ಒಂದು ಅಣೆಕಟ್ಟನ್ನು ಕಟ್ತಾ ಇದೀವಿ, ಒಂದು ಡ್ಯಾಮ್ಸ್ ಅನ್ನು ಕಟ್ತಾ ಇದೀವಿ ಅಂದ್ರೆ ನಮಗೆ ತಕ್ಷಣ ಅಭಿವೃದ್ಧಿಯ ದೃಷ್ಟಿಯಿಂದ ನಾವು ಒಂದು ಡ್ಯಾಮ್ಸ್ ಅನ್ನು ಕಟ್ಟುವಾಗ ಅಲ್ಲಿ ವಾಸ ಮಾಡ್ತಕ್ಕಂಥ, ಅಲ್ಲಿ ನೆಲೆ ಹೂಡಿರ್ತಕ್ಕಂಥ ಪ್ರದೇಶಗಳು, ಅಲ್ಲಿ ಯಾವೆಲ್ಲ ಲೋಕಲ್ ಏರಿಯಾಸ್ಗಳಿದೆ ಅಂದ್ರೆ ಅಲ್ಲಿನ ಹಳ್ಳಿಗಳು ಸುಮಾರು ಒಂದು 100ರಿಂದ 200 ಹಳ್ಳಿಗಳಾಗಿರ್ಬೋದು, ಅಲ್ಲಿ ಏನೆಲ್ಲ ಅರಣ್ಯ ಪ್ರದೇಶಗಳಿದೆ, ಏನೆಲ್ಲ ಅವರ ಒಂದು ಡ್ರೀಮ್ಸ್ ಇದೆ, ಅದನ್ನು ನಾವು ಸ್ಥಳಾಂತರಿಸ್ತಕ್ಕಂಥದ್ದು ಅಷ್ಟು ಸುಲಭವಾದ ಮಾತಾಗಿರೋದಿಲ್ಲ. ಅಲ್ಲಿ ನಮಗೆ ಐಡೆಂಟಿಟಿಯ ಒಂದು ಆಸ್ಪೆಕ್ಟ್ ಬರುತ್ತೆ. ಐಡೆಂಟಿಟಿನ ಸುಮ್ಮನೆ ನಾವು ಏನೋ ಒಂದು ಮಾತಲ್ಲಿ ಗುರುತಿಸಿ ಅಥವಾ ಆಧುನಿಕತೆಯ ಮೇಲೆ ಐಡೆಂಟಿಟಿನ ನಾವು ಹೇರಕ್ ಹೋಗ್ತಕ್ಕಂಥದ್ದು ನಮಗೆ ನಾವು ಅದನ್ನ ಮೂರ್ಖತನ ಅಂತಾನೆ ನಾವು ಕರಿಬೇಕಾಗತ್ತೆ. ಯಾಕೆಂದ್ರೆ ಪ್ರತಿಯೊಂದು ಸ್ಥಳೀಯವಾಗಿ ಬೆಳೆದಿರ್ತಕ್ಕಂಥ ಒಂದು ಯುವಕರ ಭಾವನೆಗಳು, ದೃಷ್ಟಿಕೋನಗಳು ಅಲ್ಲಿ ನಮಗೆ ಲಿವ್ಲಿಹುಡ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಈಗ ನಾವು ಸ್ಕಿಲ್ಸ್ ಪ್ರೋಗ್ರಾಮ್ ಅಂತ ಕರಿತೀವಿ, ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಸ್ಕಿಲ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ, ಸ್ಕಿಲ್ ಎನ್ಹಾನ್ಸ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳಿದ್ದಾರೆ. ಆ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಪ್ರೋಗ್ರಾಮ್ ಅನ್ನು ನಮಗೆ ಯಾಕೆ ಕೊಡ್ತಾ ಇದೀವಿ ಅಂದ್ರೆ ದೇ ಕ್ಯಾನ್ ಸಸ್ಟೈನ್ ದೇರ್ ಐಡೆಂಟಿಟಿ, ಸಸ್ಟೈನ್ ದೇ ಇನ್ ದೇರ್ ಓನ್ ಪ್ಲೇಸಸ್. ಈಗ ಒಂದು ತಾಲೂಕು ಮಟ್ಟ ಒಂದು ಅಂದ್ರೆ ಈಗ ನಮ್ಮ ಹಳ್ಳಿಗಳಲ್ಲಿ ಅಥವಾ ಒಂದು ಡಿಸ್ಟ್ರಿಕ್ಟ್ ಏರಿಯಾಗಳಲ್ಲಿ ಸ್ಕಿಲ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ನಾವು ಯಾಕೆ ಮಾಡ್ತಾ ಇದೀವಿ ಅಂದ್ರೆ ಅಲ್ಲಿ ಅವರಿಗೆ ಎಂಪ್ಲಾಯ್ಸ್ಮೆಂಟ್ ಅಲ್ಲಿ ಒಂದು ಬೂಸ್ಟ್ ಮಾಡ್ತಕ್ಕಂಥದ್ದು, ಎಂಪ್ಲಾಯ್ಮೆಂಟ್ ಜನರೇಷನ್ ಅಲ್ಲೇ ಕ್ರಿಯೇಟ್ ಮಾಡ್ಬೋದು ನಾವು ಸರಿಯಾದ ರೀತಿ ಅವರಿಗೆ ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡಿದಾಗ. ಈಗ ಕಮ್ಯುನಿಕೇಶನ್ಸ್, ಸ್ಪೋಕನ್ ಇಂಗ್ಲಿಷ್ ಆಗಿರ್ಬೋದು, ದಟ್ ಮೀನ್ಸ್ ಕಮ್ಯುನಿಕೇಟಿವ್ ಇಂಗ್ಲಿಷ್ ಆಗಿರ್ಬೋದು, ಮತ್ತೆ ಕಮ್ಯುನಿಕೇಶನ್ಸ್ ಲಿಟ್ಲ್ ಬಿಟ್ ಸಾಫ್ಟ್ ಸ್ಕಿಲ್ಸ್ ಅನ್ನು ನಾವು ಕೊಡೋದಾಗಲಿ, ಕಂಪ್ಯೂಟರ್ ಟ್ರೈನಿಂಗ್ಸ್ ಕೊಡ್ತಕ್ಕಂಥದ್ದಾಗಲಿ, ಅವರಿಗೆ ದೇ ಕ್ಯಾನ್ ಬಿ ಸಸ್ಟೈನ್ ದೆಮ್ಸೆಲ್ಸ್. ಅಂದ್ರೆ ಅವರಿಗೆ ಅಲ್ಲಿನ ಒಂದು ಇದನ್ನ ಮತ್ತೆ ಅವರು ಲಾಭದಾಯಕವಾಗಿ ಸಾಕಷ್ಟು ಹಣವನ್ನ ಅವರು ಗಳಿಸಬಹುದು. ಅಲ್ಲಿ ಹೋದಾಗ ಅವರು ಹೆಚ್ಚು ನಗರ ಪ್ರದೇಶಗಳ ಮೇಲೆ ಅಥವಾ ಕೇವಲ ಸರ್ಕಾರಿ ಉದ್ಯೋಗಗಳ ಮೇಲೆ ಅಥವಾ ಇನ್ನೊಂದು ರೀತಿಯ ಒಂದು ಡಿಪೆಂಡೆನ್ಸಿ ಆಗಿರ್ತಕ್ಕಂಥ ಸಾಧ್ಯತೆಗಳು ಕಡಿಮೆ ಆಗ್ತಕ್ಕಂಥ. ಹಾಗೂ ಎಲ್ಲಿ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ, ಆರ್ಥಿಕ ಸ್ವಾವಲಂಬನೆ ಅವರಿಗೆ ಬೆಳೆದಾಗ ಆ ಡಿಪೆಂಡೆನ್ಸಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಆ ಡಿಪೆಂಡೆನ್ಸಿ ಕಡಿಮೆ ಆದಾಗ ಐಡೆಂಟಿಟಿ ಫ್ಲೋರಿಶ್ ಆಗ್ತಕ್ಕಂಥದ್ದು, ಓವರ್ ಆಲ್ ಐಡೆಂಟಿಟಿ ಫ್ಲೋರಿಶ್ ಆಗ್ತಕ್ಕಂಥದ್ದು, ಬೆಳವಣಿಗೆ ಆಗ್ತಕ್ಕಂಥದ್ದು, ಅವರಿಗೆ ಆಪ್ಟಿಮಮ್ ಒಂದು ಕಾನ್ಸೆಪ್ಟ್ ಒಂದು ಬೆಳೀತಕ್ಕಂಥದ್ದು ಕಾನ್ಸೆಪ್ಟ್ ಬೆಳೆದಾಗ ಅಲ್ಲಿ ಅವರಿಗೆ ನಾನು ಓದಿದ್ದಕ್ಕೂ ಅಥವಾ ನಾನು ಈ ರೀತಿ ಸ್ಕಿಲ್ಸ್ ತಗೊಂಡಿದ್ದಕ್ಕೂ ನನಗೆ ಅನುಕೂಲ ಆಯ್ತು ಅಂತಕ್ಕಂಥ ಒಂದು ವಿಷಯ ನಾವು ಮಾತಾಡ್ಬೋದು. ಸೊ ಹಾಗಾಗಿ ಇದರ ಒಂದು ಹಂತವನ್ನು ನಾನು ಹೇಳಿದ್ದೀನಿ, ಗ್ರಾಮೀಣ ಪ್ರದೇಶ ಆಗಿರ್ಬೋದು ಐಡೆಂಟಿಟಿ ಗುರುತಿಸುವಾಗ, ಟ್ರೈಬಲ್ ಏರಿಯಾವನ್ನು ನಾವು ಗುರುತಿಸುವಾಗ, ಆಮೇಲೆ ನಗರ ಪ್ರದೇಶಗಳನ್ನು ಗುರುತಿಸುವಾಗಲೂ ಅಷ್ಟೇ. ಈಗ ಔದ್ಯೋಗೀಕರಣ, ಇಂಡಸ್ಟ್ರಿಯಲೈಸೇಷನ್ ನಾವು ಮಾಡಿದೀವಿ. ಇಂಡಸ್ಟ್ರಿಯಲೈಸೇಷನ್ ಒಂದು ಕೂಡ ಗ್ಲೋಬಲೈಸೇಷನ್ ಒಂದು ಪಾತ್ರ, ಖಾಸಗೀಕರಣ ಕೂಡ ಗ್ಲೋಬಲೈಸೇಷನ್ ಒಂದು ಪಾತ್ರ. ಈಗ ನಾವು ಸ್ವಲ್ಪ ಖಾಸಗೀಕರಣದ ಬಗ್ಗೆ ನೋಡಿದಾಗ, ಖಾಸಗೀಕರಣ ಅಂದ್ರೆ ಏನು ಅಂದ್ರೆ ಇವತ್ತು ಎಲ್ಲಾ ಏರಿಯಾಗಳಲ್ಲೂ ನಾವು ಖಾಸಗೀಕರಣವನ್ನು ಕಾಣ್ತೀವಿ. ಉದಾಹರಣೆಗೆ ಎಜುಕೇಶನ್ ಅಂತೇಳಿ, ಎಜುಕೇಶನ್ಸ್ ಅನ್ನ ನಾವು ಕ್ವಾಲಿಟಿ ಕೊಡ್ತಕ್ಕಂಥ ಒಂದು ವಿಷಯದಲ್ಲಿ ಈಗ ಸಾಕಷ್ಟು ಖಾಸಗಿ ಸಂಸ್ಥೆಗಳು ಅವರು ಒಂದು ಮಾಡರ್ನೈಸೇಷನ್ ಮಾಡಿದೀವಿ. ಮತ್ತೆ ಕ್ವಾಲಿಟಿ ಕೊಡ್ತಕ್ಕಂಥ ಹೆಸರಲ್ಲಿ ಸಾಕಷ್ಟು ಖಾಸಗೀಕರಣದ ಹೆಸರಲ್ಲಿ ಹೆಚ್ಚು ಬಿಸ್ನೆಸ್ ಮಾಡಿಬಿಟ್ಟು ಇವತ್ತು ಒಂದಲ್ಲ ಒಂದು ರೀತಿ ಒಂದು ಹಂತದಲ್ಲಿ ಕ್ವಾಲಿಟಿ ಕೊಡೋ ಹಂತದಲ್ಲಿ ನಾವು ಕ್ವಾಲಿಟಿನೇ ಕೊಡ್ತಾ ಇಲ್ಲ, ನಾವು ಒಂದು ಬಿಸ್ನೆಸ್ ಮಾಡ್ತಕ್ಕಂಥ ಹಂತಕ್ಕೂ ಹೋಗ್ಬಿಟ್ಟಿದೆ. ಕಾಂಪಿಟೇಷನ್ಸ್ ಇದೆ, ಅದರಲ್ಲಿ ತುಂಬಾ ಲಾಭನೂ ಇದೆ ಮತ್ತು ನಷ್ಟನೂ ಕೂಡ ಆಗಿದೆ. ಕಾಂಪಿಟೇಷನ್ ಇರೋದ್ರಿಂದ ಏನಾಗಿದೆ, ಇವತ್ತು ಸರ್ಕಾರಿ ಸಂಸ್ಥೆಗಳಲ್ಲಿ ಯಾವ ಇದು ಕ್ವಾಲಿಟಿ ಇದ್ರೇನು ಬಿಟ್ರೇನು ನಮಗೆ ನಮ್ಮ ಸಂಬಳ ಬರುತ್ತೆ, ನಾವು ಮಾಡ್ಕೊಂಡು ಹೋಗ್ಬೋದು ಅನ್ನೋ ಒಂದು ದೃಷ್ಟಿಕೋನಗಳನ್ನು ನಾವು ಕಾಣ್ತೀವಿ. ಯಾರಾದ್ರೂ ಮಾಡ್ಬೋದು, ಮಾಡಿ ಬಿಡ್ಬೋದು ಅನ್ನೋ ಒಂದು ದೃಷ್ಟಿಕೋನಗಳು ಇರುತ್ತೆ. ಆದರೆ
ಆ, ಖಾಸಗಿ ಸಂಸ್ಥೆಗಳಲ್ಲಿ ಆ ರೀತಿ ಇರೋದಿಲ್ಲ. ಖಾಸಗಿ ಸಂಸ್ಥೆಗಳಲ್ಲಿ ಅವರಿಗೆ ಕಾಂಪಿಟೇಷನ್ಸ್ ಇರುತ್ತೆ. ಅಲ್ಲಿ ಅವರು ಒಂದು ಶಿಕ್ಷಣವನ್ನು, ಹೆಚ್ಚು ಕ್ವಾಲಿಟಿ ಶಿಕ್ಷಣವನ್ನು ಇವತ್ತು ಕೊಡ್ತಾ ಇದ್ದಾರೆ. ಹಾಗಂದ ಮಾತ್ರಕ್ಕೆ ನಾವು ಸರ್ಕಾರದ ಮಟ್ಟದಲ್ಲಿ ಉನ್ನತ ಶಿಕ್ಷಣದ ಕ್ವಾಲಿಟಿನ ಇಂಪ್ರೂವ್ ಮಾಡಬೇಕು ಅಂತ ಮಾಡಕ್ ಆಗೋದಿಲ್ಲ ಅಂತ ಅಲ್ಲ. ಅದು ಒಂದು ನಮಗೆ ಪರ್ಸೆಪ್ಷನ್ಸ್ ಅನ್ನ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಖಾಸಗೀಕರಣವನ್ನ ನಾವು ಯಾವ ಫೀಲ್ಡ್ ಅಲ್ಲಿ ನೋಡ್ಬೋದು. ಇವತ್ತು ಖಾಸಗೀಕರಣ ಸಾಕಷ್ಟು ಮಟ್ಟಿಗೆ ಬೆಳೆದಿದೆ, ಒಂದು ಕಾಂಪಿಟೇಟಿವ್ನೆಸ್ ಇದೆ. ಬಟ್ ಅನಾರೋಗ್ಯಕರವಾಗಿ ಬೆಳೆದಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಆರೋಗ್ಯಕರವಾದಂಥ ಬೆಳವಣಿಗೆ, ಅನಾರೋಗ್ಯಕರವಾದಂಥ ಬೆಳವಣಿಗೆಗಳನ್ನ ಕಾಣ್ತೀವಿ. ಈಗ ಗ್ಲೋಬಲೈಸೇಷನ್ಸ್ ಅಂತ ಅಂದ ತಕ್ಷಣ ಎಗೈನ್ ನಾನು ನರ್ಮದಾ ಪಾಟ್ಕರ್ ನರ್ಮದಾ ಬಚಾವೋ ಆಂದೋಲನ್ NMA NBA ಅಲ್ಲಿ ನಾವು ನೋಡಿದಾಗ ಇದರ ಒಂದು ಪಡಿಯಚ್ಚನ ನಾವು ಕಾಣ್ತೀವಿ. ಯಾವುದೋ ಒಂದು ವೆಸ್ಟೆಡ್ ಇಂಟ್ರೆಸ್ಟ್ ಅಲ್ಲಿ ಅಥವಾ ಯಾರೇ ಒಬ್ಬ ಒಂದು ಗಣಿಗಾರಿಕೆಯನ್ನ ಮಾಡ್ತಕ್ಕಂಥದ್ದಾಗ್ಲಿ, ಮತ್ತೆ ಮರಳಿನ ಒಂದು ಇದನ್ನ ಪ್ರದೇಶಗಳಲ್ಲಿ ಸ್ವಾಭಾವಿಕವಾಗಿ ಸಿಗ್ತಕ್ಕಂಥ ಮರಳನ್ನ ಬಳಸ್ಕೊಳ್ತಕ್ಕಂಥದ್ದಾಗ್ಲಿ, ಇವು ಅಲ್ಲಿನ ಸಂಪನ್ಮೂಲಗಳು, ಆಯಾ ಪ್ರದೇಶದ ಸಂಪನ್ಮೂಲಗಳು ಆ ಲೋಕಲ್ ಪೀಪಲ್ಗೆ, ಕೇವಲ ಲೋಕಲ್ ಬ್ರೋಕರ್ಸ್ಗೆ ಸಿಗ್ತಕ್ಕಂಥದ್ದಲ್ಲ, ಅಲ್ಲಿನ ಎಲ್ಲ ಸಮುದಾಯಕ್ಕೆ ಆ ಒಂದು ಸಂಪನ್ಮೂಲಗಳು ಹಂಚಿಕೆ ಆಗ್ಬೇಕಾಗುತ್ತೆ. ಉದ್ಯೋಗಾವಕಾಶಗಳ ಸೃಷ್ಟಿ, ಸಂಪನ್ಮೂಲಗಳಿದ್ರೆ ಉದ್ಯೋಗಾವಕಾಶಗಳ ಸೃಷ್ಟಿಯಾಗುತ್ತೆ. ಭೌಗೋಳಿಕ ಪ್ರದೇಶ ಸ್ವಾಭಾವಿಕ ರೂಪದಲ್ಲಿ ಈಗ ಎಷ್ಟೋ ಪ್ರದೇಶಗಳಲ್ಲಿ ಖನಿಜಗಳು ಸಿಗ್ತವೆ. ಆ ಖನಿಜಗಳು ಸಿಗೋದ್ರಿಂದ ಅಲ್ಲಿ ಅವರಿಗೆ ಆ ಉದ್ಯೋಗಾವಕಾಶಗಳು ಸಿಗುತ್ತೆ. ಉದಾಹರಣೆಗೆ ನಾವು KGF ನೋಡಿದ್ವಿ. KGF ಕೋಲಾರ್ ಇದು ಗೋಲ್ಡ್ ಮೈನ್ಸ್ ಇರೋದ್ರಿಂದ, ಅಲ್ಲಿ ಫ್ಯಾಕ್ಟ್ರಿ ಇದ್ದಿದ್ರಿಂದ ಎಷ್ಟು ಜನಕ್ಕೆ ನಮಗೆ ಉದ್ಯೋಗಗಳನ್ನ ಕೊಟ್ಟಿದ್ದನ್ನ ನಾವು ಕಾಣ್ತೀವಿ. ಸೊ ಕಾರ್ಮಿಕರಲ್ಲಿ, ಕಾರ್ಮಿಕ ನೆಲೆಯಿಂದ ಹಿಡಿದು ಓದಿದಿರ್ತಕ್ಕಂಥ ವ್ಯಕ್ತಿಗಳಿಗೆ, ಬೇರೆ ಬೇರೆ ಹಂತಕ್ಕೆ ತಲುಪಿರ್ತಕ್ಕಂಥ ವ್ಯಕ್ತಿಗಳಿಗೆ ಈ ರೀತಿಯ ಒಂದು ಇದನ್ನ ನಾವು ಅಂಶವನ್ನ ನಾವು ಕಾಣ್ತೇವೆ. ಸೊ ಇದನ್ನ ನಾವು ಅನಲೈಸ್ ಮಾಡಿದಾಗ ಒಂದು ಗ್ಲೋಬಲೈಸೇಷನ್ ಪ್ರೊಸೆಸ್ ಎಷ್ಟು ವಿಶಾಲವಾಗಿ ಬೆಳೆದಿದೆ, ಎಷ್ಟು ಅದು ಒಂದು ಪೆನೆಟ್ರೇಟ್ ಆಗಿದೆ ನಮ್ಮ ಪ್ರತಿಯೊಂದು ಜೀವನದ ಪ್ರತಿಯೊಂದು ಹಂತದಲ್ಲೂ. ಇವತ್ತು ಪ್ರಾಡಕ್ಟ್ಸ್ ಒಂದು ಗ್ಲೋಬಲೈಸೇಷನ್ ಒಂದು ಇಂಪ್ಯಾಕ್ಟ್ ಅನ್ನ ನಾವು ಕಾಣ್ಬೋದು. ಒಂದು ಪೆನ್ ನಾವು ತಗೊಂಡಿದೀವಿ ಅಂದ್ರೆ ಇವತ್ತು ಗ್ಲೋಬಲೈಸೇಷನ್ಸ್ ಆಗಿ ಇರ್ತಕ್ಕಂಥ ಒಂದು ಪ್ರಾಡಕ್ಟ್ಸ್, ಯಾವುದೋ ಒಂದು ಮಲ್ಟಿನ್ಯಾಷನಲ್ ಕಂಪನಿ MNC ಒಂದು ಪ್ರಾಡಕ್ಟ್ ಅನ್ನ ತೆಗೆದುಕೊಂಡಿದ್ದೀವಿ. ಇವತ್ತು ಕಾರ್ಪೊರೇಟ್ ವರ್ಲ್ಡ್ ಅಂತ ಏನ್ ಬಂದಿದೆ, ಅದು ಒಂದು ರೀತಿ ಗ್ಲೋಬಲೈಸೇಷನ್ ಒಂದು ಪರಿಣಾಮನೇ ಅಂತ ನಾವು ಹೇಳ್ಬೋದು. ಸೊ ಇಲ್ಲಿ ಸಾಕಷ್ಟು ಸವಾಲುಗಳನ್ನು ನಾನು ಇನ್ನು ಚರ್ಚೆ ಮಾಡ್ತೀನಿ. ಈಗ ಕೊರೋನಾ ಆದ ನಂತರ ಏನೆಲ್ಲ ಗ್ಲೋಬಲೈಸೇಷನ್ ಬದಲಾವಣೆ ಆಯಿತು, ಮತ್ತೆ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಗ್ಲೋಬಲೈಸೇಷನ್ಸ್, ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ಗ್ಲೋಬಲೈಸೇಷನ್ಸ್ ಆದ ನಂತರ ಏನೆಲ್ಲ ಚಾಲೆಂಜಸ್ಗಳನ್ನು ನಾವು ಎದುರಿಸಬೇಕಾಯ್ತು. ಸೆಲ್ಫ್ ಸಸ್ಟೈನ್ ಆಗಿರೋ ಆರ್ಥಿಕತೆ ನಮ್ದು ಸೆಲ್ಫ್ ಸಸ್ಟೈನ್, ಇವತ್ತಿಗೂ ಕೂಡ ಸೆಲ್ಫ್ ಸಸ್ಟೈನ್ ಆಗಿದೆ. ಕಾರಣ ಏನಪ್ಪಾ ಅಂದ್ರೆ ನಾವು ಮಾಡಿರ್ತಕ್ಕಂಥ ಪಾಲಿಸಿಗಳು. ದೇಶ ಸದೃಢವಾದಾಗ ಅಲ್ಲಿನ ಯುವಕರು ಸದೃಢವಾಗಿರ್ತಕ್ಕಂಥದ್ದು. ಯಾವ ದೇಶದಲ್ಲಿ ಆರ್ಥಿಕತೆ ಇಲ್ಲ ಅಂದ್ರೆ ಅಲ್ಲಿ ಉದ್ಯೋಗಾವಕಾಶಗಳು ಜನರೇಷನ್, ಜಾಬ್ ಜನರೇಷನ್ ಮಾಡ್ತಕ್ಕಂಥದ್ದು, ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡ್ತಕ್ಕಂಥದ್ದು ತುಂಬಾ ಕಷ್ಟ. ಸೊ ಹಾಗೆ ವಿಷಯವನ್ನ ನಾವು ಕೂಲಂಕುಷವಾಗಿ ವಿಚಾರಿಸಿದಾಗ, ವಿಷಯವನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಾಗ ಏನೆಲ್ಲ ನಮಗೆ ವಿಷಯಗಳು ಒಳೆಯುತ್ತೆ ಅಂತಕ್ಕಂಥದ್ದು ಇಲ್ಲಿ ನಮಗೆ ಗೊತ್ತಾಗುತ್ತೆ. ಆ ಗ್ಲೋಬಲೈಸೇಷನ್ ಒಂದು ವಿಶಾಲವಾದಂತ ಒಂದು ಅರ್ಥದಲ್ಲಿ ಆ ಒಂದು ಬೆಳಕಿನಲ್ಲಿ ನಾವು ನೋಡಿದಾಗ ಐಡೆಂಟಿಟಿ ಎಷ್ಟು ತಳಮಳಕ್ಕೊಳಗಾಗಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಚಾಲೆಂಜಸ್ಗಳು ತುಂಬಾನೇ, ಅವಕಾಶಗಳು ಇದೆ, ಅವಕಾಶಗಳ ಜೊತೆಗೆ ಹೆಚ್ಚಿನ ಸವಾಲುಗಳನ್ನು ನಾವು ಕಾಣ್ತೇವೆ. ಇವತ್ತು ನೀವು ಒಂದು ಶಾಲಾ ಶಿಕ್ಷಣವನ್ನು ಪಡೆದ ಮಾತ್ರಕ್ಕೆ ನಿಮಗೆ 10 ಅಥವಾ 12ನೇ ತರಗತಿ ಮುಗಿಸಿದಂತ ವಿದ್ಯಾರ್ಥಿಗಳು ಇವತ್ತು ಒಂದು ಕಂಪನಿಲಿ ಒಂದು ಎಲ್ಲಾದ್ರೂ ಕೆಲಸ ತಗೊಳ್ಳೋದು ಕಷ್ಟ. ಯಾಕಾಗುತ್ತೆ ಅಂದ್ರೆ ಕಮ್ಯುನಿಕೇಶನ್ಸ್ ಇರದೇ ಇರ್ತಕ್ಕಂಥ ಸಾಧ್ಯತೆಗಳು. ಸೊ ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡ್ಬೇಕು. ಇವತ್ತಿನ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಸ್ಕಿಲ್ಸ್ ಡೆವಲಪ್ ಆಗಿರ್ಬೋದು, ಅದು ಸರ್ಕಾರದ ಉದ್ಯೋಗ ಆಗಿರ್ಬೋದು, ಖಾಸಗಿ ಉದ್ಯೋಗ ಆಗಿರ್ಬೋದು, ಇನ್ನೊಂದು ಯಾವುದೋ ಕಂಪನಿಲಿ ಕೆಲಸ ಮಾಡ್ಬೋದು. ಸೊ ಕಾಂಪಿಟೇಷನ್ಸ್ ಬೆಳೆದಿರೋದ್ರಿಂದ, ಪಾಪ್ಯುಲೇಷನ್ ಹೆಚ್ಚಾಗಿ ಸ್ಪರ್ಧಾತ್ಮಕತೆ ಬೆಳೆಯೋದ್ರಿಂದ ನಾವು ಈ ವಿಷಯಗಳನ್ನ ಪರಿಗಣನೆ ತೆಗೆದುಕೊಳ್ಬೇಕಾಗತ್ತೆ. ಸೊ ಜಾಗತೀಕರಣದ ಒಂದು ಬೆಳವಣಿಗೆಯನ್ನು ನೋಡಿದಾಗ ಈ ಒಂದು ಅನೇಕ ರೀತಿಯ ಒಂದು ವಿಷಯಗಳನ್ನು ನಾವು ಹಂತಕ್ಕೆ ತಗೊಂಡು ವಿಷಯವನ್ನು ಮಾತಾಡಬೇಕಾಗತ್ತೆ. ಸೊ ಇಲ್ಲಿ ನಮಗೆ ಒಂದು ನಮ್ಮ ಯುವಕರ ಒಂದು ಬೆಳವಣಿಗೆ ಹಂತಗಳ ಬಗ್ಗೆನೂ ನಾವು ಅವತ್ತು ಹೋದ ತರಗತಿಯಲ್ಲೂ ಕೂಡ ನಾವು ಚರ್ಚೆ ಮಾಡಿದ್ವಿ. ಆ ರೀತಿ
ಫಸ್ಟ್ ನಾವು ಇದನ್ನ ಸ್ವಲ್ಪ ಅಂಶಗಳು ತಿಳ್ಕೊಂಡ್ಬಿಡೋಣ. ಅಲ್ಲಿ ಕೆಲವೊಂದು ಅಂಶಗಳನ್ನ ನಾವು ಬಿಟ್ಟಿದ್ವಿ. ಕಾರಣ ಏನಪ್ಪಾ ಅಂದ್ರೆ ನಾವು ಅವರ ಬೆಳವಣಿಗೆಯ ಒಂದು ಹಂತಗಳನ್ನ, ತರುಣಾವಸ್ಥೆಯಲ್ಲಿ ಮಾನಸಿಕ ಮತ್ತು ದೈಹಿಕ ಬದಲಾವಣೆಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ವಿ. ಅಲ್ಲಿ ನಾನು ಆವಾಗಲೇ ಹೇಳಿದ್ದೆ, ಪ್ರೈಮರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರ್ಬೋದು, ಮತ್ತೆ ಒಂದು ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ನಾವು ಬೆಳೆದು ಬಂದಂತ ಯುವಕ ಯುವತಿಯರು ಹೊರ ಪ್ರಪಂಚಕ್ಕೆ ಬಂದಾಗ, ಎಕ್ಸ್ಪೋಜರ್ ಅಂತ ನಾವೇನ್ ಕರಿತೀವಿ, ಹೊರ ಪ್ರಪಂಚಕ್ಕೆ ಬಂದಾಗ ಅಲ್ಲಿ ಎಲ್ಲ ಬದಲಾವಣೆಗಳಾಗ್ತಕ್ಕಂಥದ್ದು. ಉದ್ಯೋಗಕ್ಕೆ ಕಾಲಿಟ್ಟಾಗ, ಶಾಲೆಯ ಒಂದು ಪ್ರವೇಶವನ್ನು ಪಡೆದಾಗ, ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿ ನಗರ ಪ್ರದೇಶಕ್ಕೆ ಅಡ್ಮಿಷನ್ಸ್ ತಗೊಂಡಾಗ, ಕಾಲೇಜಲ್ಲಿ ಹೋಗ್ಬೇಕಾಗತ್ತೆ, PG ಹಾಸ್ಟೆಲ್ ಇರ್ಬೇಕಾಗುತ್ತೆ, ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಇರ್ಬೇಕಾಗುತ್ತೆ. ಅಲ್ಲಿನ ಚಾಲೆಂಜಸ್ಗಳು ಏನಿರುತ್ತೆ. ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ನೀವು ಒಂದು 5 years 6 years ರೆಸಿಡೆನ್ಷಿಯಲ್ ಸ್ಕೂಲ್ ಇದ್ದಾಗ ಏನ್ ಐಡೆಂಟಿಟಿ ಮೇಲೆ ಫಾರ್ಮೇಶನ್ಸ್ ಆಗುತ್ತೆ. ಇದು ನಮ್ಮ ಶಿಕ್ಷಣದ ಜೊತೆಗೆ ನಾವು ಕೆಲವೊಂದು ಮಾರ್ಪಾಡುಗಳನ್ನು ಮಾಡಿದೀವಿ. ಅದು ಸಾಂಸ್ಕೃತಿಕ ಹಿನ್ನೆಲೆಯಿಂದ ಹೊರಗೆ ಹೋಗಿ ಅಡ್ಜಸ್ಟ್ ಮಾಡ್ಕೊಂಡಿದೀವೋ ಅಥವಾ ಮಾಲ್ ಅಡ್ಜಸ್ಟ್ ಆಗಿದೆಯೋ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಟ್ ದ ಸೇಮ್ ಟೈಮ್ ನಮಗೆ ಸಂಸ್ಕೃತಿಯ ಹಿನ್ನೆಲೆಯನ್ನು ನಾವು ಬಿಡೋ ಹಾಗಿಲ್ಲ, ನಮ್ಮ ಯುನಿಕ್ನೆಸ್ ಅನ್ನು ನಾವು ಬಿಡೋ ಹಾಗಿಲ್ಲ, ಅದ್ರ ಜೊತೆಗೆ ನಾವು ಹೊಸ ಬದಲಾವಣೆಗಳನ್ನು ಕೂಡ ಬಿಡೋ ಹಾಗಿಲ್ಲ. ಯಾವ ಮಾಡಿಫಿಕೇಶನ್ಸ್ ಮಾಡ್ಕೊಳ್ಬೇಕಾಗತ್ತೆ ಅಂತ. ಈಗ ಉದಾಹರಣೆಗೆ ನಾನು ಇನ್ನೂ ಒಂದು ಹಂತವನ್ನು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಎಷ್ಟೋ ಕಾರ್ಪೊರೇಟ್ ಅಲ್ಲಿ ಅಥವಾ ದೊಡ್ಡ ಸರ್ಕಾರಿ ಕೆಲಸಗಳಲ್ಲಿ, ಬೇರೆ ಇದರಲ್ಲೂ ಕೆಲಸವನ್ನು ಮಾಡ್ತಕ್ಕಂಥವ್ರು ಒಂದು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥದ್ದನ್ನು ನೋಡ್ತೀವಿ. ಅವ್ರಿಗೆ ಯಾವುದೇ ರೀತಿ ಆರ್ಥಿಕ ಸಮಸ್ಯೆಗಳು ಇರೋದಿಲ್ಲ, ಆದ್ರೂ ಕೂಡ ಯಾಕೆ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾರೆ ಅಂದ್ರೆ, ನಮಗೆ ಎಷ್ಟೋ ಸಂದರ್ಭದಲ್ಲಿ ಆ ಕಾನ್ಫ್ಲಿಕ್ಟ್ ಅನ್ನ ನಾವು ಹ್ಯಾಂಡಲ್ ಮಾಡಕ್ ಆಗೋದೇ ಇಲ್ಲ. ಬೆಳೆದಂತ ವಾತಾವರಣಕ್ಕೂ ಮತ್ತು ಹೊರಗಿನ ವಾತಾವರಣಕ್ಕೂ ಒಂದು ಕಾನ್ಫ್ಲಿಕ್ಟ್ ಅರೈಸ್ ಆದಾಗ ನಮಗೆ ಒಂದು ಆ ಫೇಸ್ ಮಾಡ್ತಕ್ಕಂಥ ಒಂದು ಎದೆಗಾರಿಕೆಯನ್ನು ನಾವು ಬೆಳೆಸ್ಕೊಂಡಿರೋದಿಲ್ಲ. ಸೊ ಹಾಗಾಗಿ ಇದನ್ನ ನಾವು ಅರ್ಥೈಸ್ಕೊಳ್ಬೇಕಾಗತ್ತೆ. ಈ ಚಾಲೆಂಜಸ್ ಹೆಂಗ್ ಕೊಡ್ತಾ ಇದೆ ಕಾರ್ಪೊರೇಟ್ ಸೆಕ್ಟರ್ ಅಂತ ನಮ್ಗೆ ಇವತ್ತೇನ್ ಕರಿತೀವಿ, ಆ ಕಾರ್ಪೊರೇಟ್, ಇವನ್ ನಾವು ಒಂದು ಕಾನ್ಸೆಪ್ಟ್ ಬರುತ್ತೆ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, CSR ಅಂತ ಹೇಳ್ತೀವಿ. ಅದು ಏನಕ್ಕೆ ಇವತ್ತು ಇದು ಮಾಡ್ತಾ ಇದೆ ಅಂದ್ರೆ, ಒಂದಲ್ಲ ಒಂದು ರೀತಿ ಕೆಲ ಕಮ್ಯುನಿಟಿಗಳನ್ನ ಎಜುಕೇಶನ್ಸ್ ಮಾಡ್ತಕ್ಕಂಥದ್ದು, ಕೆಲವೊಂದು ಸ್ಯಾಂಕ್ಷನ್ಸ್ ಕೊಡ್ತಕ್ಕಂಥದ್ದು ಅದು ಒಂದು ಒಳ್ಳೆ ಮಾಡ್ತಿದೆ ದೊಡ್ಡ ಕಂಪನಿಗಳು. ಆದ್ರೆ ದ ಮಾಸ್ ಲೆವೆಲ್ ಅಲ್ಲಿ ಒಂದು ಔದ್ಯೋಗೀಕರಣ ಬೆಳೆದ ನಂತರ ನಮ್ಮ ಅರ್ಹತೆಗೆ ತಕ್ಕಂತೆ, ನಮ್ಮ ಸ್ಕಿಲ್ಸ್ಗೆ ತಕ್ಕಂತೆ ನಾವು ಒಂದು ಉದ್ಯೋಗವನ್ನು ಹುಡುಕ್ಬೇಕು. ಅದರಲ್ಲಿ ನಮ್ಮ ಈ ಸಾಂಸ್ಕೃತಿಕ ಹಿನ್ನೆಲೆ, ಸಾಂಸ್ಕೃತಿಕ ಚಿಂತನೆ, ಒಂದು ಆಟಿಟ್ಯೂಡ್, ದೃಷ್ಟಿಕೋನಗಳು ನಮಗೆ ಅಡ್ಡ ಬರೋದ್ರಿಂದ ಈ ರೀತಿಯ ಒಂದು ಸಮಸ್ಯೆಗಳು ಆಗ್ತಕ್ಕಂಥ ಉದಾಹರಣೆಗಳನ್ನ ನಾವು ಕಾಣ್ಬೋದು. ಸೊ ಹಾಗಾಗಿ ನಾನು ಇನ್ನೊಂದು ವಿಷಯಗಳು ನಾವು ಕೆಳಗೆ ಮುಂದೆ ಇರ್ತಕ್ಕಂಥ ಸ್ಲೈಡ್ಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಸೊ ಈಗ ನಾನು ಕ್ಲಾರಿಟಿ ನಿಮ್ಗೆ ಏನ್ ಕೊಡೋಕೆ ಇಷ್ಟಪಡ್ತೀನಿ ಅಂದ್ರೆ, ಗ್ಲೋಬಲೈಸೇಷನ್ ಅಂತಕ್ಕಂಥ ಒಂದು ಪ್ರಕ್ರಿಯೆ ಜಾಗತೀಕರಣ ಆಗಿರೋದು ಅಂದ್ರೆ, ಒಂದು ಲೋಕಲ್, ಒಂದು ಸ್ಥಳೀಯ ಸಂಸ್ಕೃತಿಗಳು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಬೇರೆಯವರೊಂದಿಗೆ ಬೆರೆತಾಗ, ಸಮಗ್ರವಾಗಿ ಬೆರೆತಾಗ, ಬೇರೆ ಯಾವುದೇ ದೇಶ, ಅಮೆರಿಕ ಆಗಿರ್ಬೋದು, ಕೆನಡಾದವರು ಬಂದು ಇಲ್ಲಿ ನಮಗೆ ಬಿಸ್ನೆಸ್ ಅನ್ನು ಮಾಡ್ತಕ್ಕಂಥದ್ದನ್ನ, ಅದು ಯಾವ ರೀತಿ ಪರಿಣಾಮವನ್ನು ಬೀರಿದೆ, ನಮ್ಮ ಐಡೆಂಟಿಟಿ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ. ನಮ್ಮ ಐಡೆಂಟಿಟಿ ಅಂತ ಅಂದ ತಕ್ಷಣ ನಮ್ಮ ಡ್ರೆಸ್ ಆಗಿರ್ಬೋದು, ಡ್ರೆಸ್ ಕೋಡ್ ಆಗಿರ್ಬೋದು, ನಾವು ಬಳಸ್ತಕ್ಕಂಥ ದಿನನಿತ್ಯದ ವಸ್ತುಗಳಾಗಿರ್ಬೋದು. ಉದಾಹರಣೆಗೆ ನಾವು ಮೊದಲೆಲ್ಲ ಶಾಲೆಗಳಲ್ಲಿ ಧೋತಿಯನ್ನ, ಕೆಲವು ಹಳೆ ದಿನಗಳಲ್ಲಿ ನಮಗೆ ಪಂಚೆಯನ್ನು ನಾವು ಹಾಕೊಂಡು ಹೋಗ್ತಕ್ಕಂಥ, ಹಳ್ಳಿಗಳಲ್ಲಿ ಇಂದು ಕೂಡ ಪಂಚೆಯನ್ನು ನಾವು ಹಾಕೊಂಡು ಹೋಗ್ತೀವಿ. ಆದ್ರೆ ಬಹುತೇಕ ಹೊರಗೆ ಹೋದಾಗ ನಾವು ಅವಾಗಲೂ ಕೂಡ ಪಂಚೆಯನ್ನು ಹಾಕೊಂಡು ಹೋಗ್ತಕ್ಕಂಥ ಸಾಧ್ಯತೆ ಇತ್ತು. ಇವತ್ತು ನಾವು ಪಂಚೆಯನ್ನು ಹಾಕೋದನ್ನು ಬಿಟ್ಟಿದೀವಿ. ಕಾರಣ ಏನಪ್ಪಾ ಅಂದ್ರೆ, ಎಲ್ಲರೂ ಪ್ಯಾಂಟ್ ಹಾಕೊಂಡು ಹೋಗ್ಬೇಕು ಅಂತಕ್ಕಂಥ ಒಂದು ಇದಿದೆ. ಆದ್ರೆ ಹಿನ್ನೆಲೆ ನಮ್ಮ ಸಂಸ್ಕೃತಿಗೆ ನಾವು ಹೋದಾಗ ಬಹುತೇಕ ಒಂದು 30 ಅಥವಾ 40 ವರ್ಷದ ಹಿಂದೆ ನಾವು ಸಾಮಾನ್ಯವಾಗಿ ನಮ್ಮ ಸಂಸ್ಕೃತಿಯ ಉಡುಗೆಯನ್ನು ನಾವು ಹಾಕ್ತಾ ಇದ್ವಿ. ಸೊ ಇಲ್ಲಿ ಎಷ್ಟೋ ಜನ ಇವತ್ತು ತಲೆಯಲ್ಲಿ ಅಥವಾ ಅವ್ರ ದೇವ್ರ ಪೂಜೆ ಮಾಡ್ಕೊಂಡು ಕೆಲವು ನಾಮ ಅಥವಾ ಒಂದು ವಿಭೂತಿಯನ್ನು ಹಾಕೊಂಡು ಹೋಗ್ತಕ್ಕಂಥದ್ದು. ಆದ್ರೆ ಇವತ್ತು ನಮಗೆ ಎಷ್ಟರ ಮಟ್ಟಿಗೆ ನಾವು ಸೋಷಿಯಲೈಸೇಷನ್ ಆಗಿದೀವಿ ಅಂದಾಗ ಆ ಒಂದು ಇದನ್ನೇ ನಮಗೆ ಬರುತ್ತೋ, ನಾನು ವಿಭೂತಿ ಹಚ್ಚೋಗಿಲ್ಲ, ಕುಂಕುಮ ಹಚ್ಚೋಗಿಲ್ಲ, ಪೂಜೆ ಮಾಡ್ಕೊಂಡು ಆ ರೀತಿ ಒಂದು ಟ್ರೆಡಿಷನಲ್ ಡ್ರೆಸ್ ಆಗಿ ಹೋಗಂಗಿಲ್ಲ ಅಂತಕ್ಕಂಥ ಎಲ್ಲ ಭಾವನೆಗಳನ್ನು ನಾವಿಲ್ಲಿ ಒಂದು ಸಂಘರ್ಷಕ್ಕೆ ಏರ್ಪಟ್ಟಿರೋದನ್ನ ನಾವು ಕಾಣ್ತೀವಿ. ಮಾಡರ್ನೈಸೇಷನ್, ಲಿಬರಲೈಸೇಷನ್, ಉದಾರೀಕರಣ, ಆಧುನಿಕತೆ, ಇವಲ್ಲಿ ನಾವು ಎಷ್ಟರ ಮಟ್ಟಿಗೆ ತಗೋಬೇಕು, ಎಷ್ಟರ ಮಟ್ಟಿಗೆ ಬಿಡಬೇಕು ಅಂತಕ್ಕಂಥದ್ದು ಬಹಳ ಒಂದು ಕ್ರಶ್ ಅಲ್ಲಿ ನಾವು ಇರ್ತಕ್ಕಂಥದ್ದು. ಒಂದು ಟರ್ನಿಂಗ್ ಪಾಯಿಂಟ್, ನಮ್ಮೊಂದು ಡೈಲಿಮಾ, ಈ ಟರ್ನಿಂಗ್ ಪಾಯಿಂಟ್ ಅಲ್ಲಿ ಡೈಲಿಮಾ ಬರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅದು ಮಾಡ್ಬೇಕು, ಇದು ಮಾಡ್ಬೇಕು, ಹಾಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು ಅಂತಕ್ಕಂಥ ವಿಚಾರಗಳನ್ನು ನಾವು ನೋಡ್ತೇವೆ.
ಸೊ ಹಾಗೆ ಈಗ ನಾನು ಮೊದಲು ಹೇಳಿದೆ, ಅದರಲ್ಲಿ ಈ ಒಂದು ಅವಸ್ಥೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯುವಕರ ಹಂತಗಳಲ್ಲಿ ನಾನು ಹೇಳಿದಾಗ ಸಾಮಾನ್ಯ ನಾವು ಈಗಾಗಲೇ ನಾನು ಜಾಗತೀಕರಣದ ಪೂರ್ಣ ಚಿತ್ರಣವನ್ನು ಇಂಟ್ರೊಡಕ್ಟರಿ ನಾನು ಕೊಟ್ಟಿದ್ದೀನಿ. ಅದರಲ್ಲೂ ಐಡೆಂಟಿಟಿಗೆ ಸಂಬಂಧಪಟ್ಟ ಹಾಗೆ ಜಾಗತೀಕರಣ ಮತ್ತು ಐಡೆಂಟಿಟಿ ನೇರವಾಗಿ ಬಹಳ ಪ್ರಭಾವವನ್ನು ಹೊಂದಿರತಕ್ಕಂಥದ್ದು. ನಾವು ಯುವಕರನ್ನ ಬೇರೆ ಬೇರೆ ಹಂತದಲ್ಲಿ ನಾವು ಭಾಗವಹಿಸ, ಅದನ್ನು ಸ್ವಲ್ಪ ನಾನು ನಿಮಗೆ ಹೇಳ್ಬಿಡ್ತೀನಿ. ಆರಂಭಿಕ ಹಂತದ ಯುವಕರು, ಅದರಲ್ಲೂ ಈಗ ನಾವು ಅಡಲ್ಟ್ ಅಂತ ಬಂದಾಗ ಟೀನೇಜ್ ಮತ್ತು ಅಡಲ್ಟ್ ಅಂತ ಈ ಎರಡು ಹಂತನ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಟೀನೇಜ್ ಅಂತಂದ್ರೆ ಏನು? 15ರಿಂದ 19 ವಯಸ್ಸಲ್ಲಿ ಇರ್ತಕ್ಕಂಥವ್ರು. ಈಗಿನ ಹಂತಕ್ಕೆ ನಾವು ತೆಗೆದುಕೊಂಡಾಗ ಏನೆಲ್ಲ ಅವ್ರಿಗೆ ಪರಿಣಾಮ ಆಗ್ತಾ ಇರುತ್ತೆ, ಯಾವ್ದು ತಗೋಬೇಕು, ಯಾವ್ದು ಬಿಡಬೇಕು, ಏನ್ ಆಯ್ಕೆ ಮಾಡ್ಕೊಳ್ಬೇಕು, ಯಾರ ಜೊತೆಗೆ ನಾವು ಸ್ನೇಹಿತ ಬೆಳೆಸ್ಕೋಬೇಕು, ನಮ್ಮ ಇಂಡಿಜಿನಿಯಸ್ ಅಲ್ಲಿ ನಾವು ಇಂಡಿಯಾದಲ್ಲಿ ಕೆಲಸ ಮಾಡಬೇಕು, ಅಮೆರಿಕಾದಲ್ಲಿ ಕೆಲಸ ಮಾಡಬೇಕು, ಕೆನಡಾದಲ್ಲಿ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಿದ್ರೆ ಇದು. ಸೊ ದೇ ಆರ್ ಅಟರ್ಲಿ ಇನ್ ಕನ್ಫ್ಯೂಷನ್ಸ್ ಇರೋ ಸಾಧ್ಯತೆಗಳನ್ನು ಕಾಣ್ತೀವಿ. ಕೆಲವರಿಗೆ ಗೈಡೆನ್ಸ್ ಸಿಗ್ತಕ್ಕಂಥದ್ದು. ಅದ್ರ ಬಗ್ಗೆ ನಾನು ಸ್ಕೂಲ್ ಕೌನ್ಸಿಲಿಂಗ್ ಬಗ್ಗೆನೂ ನಾನು ಕೆಲವು ಮಾತಾಡಿದ್ದೀನಿ. ಸೊ ಇಲ್ಲಿ ಲ್ಯಾಕ್ ಆಫ್ ಸೈಕಾಲಜಿಕಲ್ ಅಂಡರ್ಸ್ಟ್ಯಾಂಡಿಂಗ್, ಸೈಕಾಲಜಿಕಲ್ ಕೌನ್ಸಿಲಿಂಗ್ ಕೊರತೆ ಇರೋದನ್ನು ನಾವು ಕಾಣ್ತೀವಿ. ಎಷ್ಟೋ ಸಂದರ್ಭಗಳಲ್ಲಿ ಅವರ ಮನಸ್ಸಿಗೆ ಅಥವಾ ಅವರ ದೃಷ್ಟಿಕೋನಕ್ಕೆ ತಕ್ಕಂತೆ ಕೆಲಸಗಳನ್ನ ಮಾಡ್ತಕ್ಕಂಥ ವಿಚಾರನ ನಾವು ಕಾಣ್ಬೋದು. ಅವರ ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ, ಅವರ ದೃಷ್ಟಿಕೋನಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಗಳನ್ನ ಬೆಳೆಸ್ತಕ್ಕಂಥ ಒಂದು ವಿಷಯವನ್ನ ನಾನು ಕಾಣ್ತೇವೆ. ಹಾಗೆ ಅಲ್ಲಿ ನಮಗೆ ಅಲ್ಲಿ ಸಂಘರ್ಷಕ್ಕೆ ಎಡೆ ಮಾಡಿಕೊಡುತ್ತೆ. ಈ 15-19 ವಯಸ್ಸು ಅಂದ್ರೆ ನಾನು ಮೊದಲೇ ಹೇಳಿದ್ದೀನಿ, ಇದು ತುಂಬಾ ಟರ್ಮಾಯಿಲ್ ಆಗಿರ್ತಕ್ಕಂಥದ್ದು. ಇಲ್ಲಿ ಸೆಲ್ಫ್ ಐಡೆಂಟಿಟಿ ಕ್ರಿಯೇಷನ್ ಆಗ್ತಕ್ಕಂಥದ್ದು, ಇಲ್ಲಿ ಆಗ್ತಕ್ಕಂಥ ಏನು ಕ್ರಿಯೇಷನ್ ಇದೆ ಅದೇ ಮುಂದೆ ಮೋಲ್ಡ್ ಆಗ್ತಕ್ಕಂಥದ್ದು, ಅದೇ ಮುಂದೆ ಇಂಟ್ರೊಡಕ್ಟರಿ ಆಫ್ ಲೈಫ್ ಅಂತ ಏನ್ ಕರಿತೀವಿ. ಇದು ಬಹಳ ಈ 4-5 ವರ್ಷಗಳಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಕ್ರೂಷಿಯಲ್ ಅಂತ ಹೇಳಿ ನಾವು ಕರಿಬಹುದು. ಅಕ್ರೂಷಿಯಲ್ ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಆರಂಭಿಕ ಹಂತದಲ್ಲಿ ತರುಣಾವಸ್ಥೆ ಅನೇಕ ರೀತಿಯ ಬದಲಾವಣೆಗೆ ದೇಹ ಮನಸ್ಸು ಹೋಗಿಕೊಳ್ಳುತ್ತದೆ. ಈ ಹಂತ ಬೆಳವಣಿಗೆ ದೃಷ್ಟಿಯಿಂದ ಮಹತ್ವ ಪಡೆದಿದೆ. ಅದೇ ನಾನು ಈಗ ಹೇಳಿದ್ದೆ, ಯಾಕೆ ಬೆಳವಣಿಗೆ ಅಂತಂತ ನಾನು ಹೇಳಿದಾಗ ನಾನು ಪ್ರೈಮರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಹೇಳಿದೆ, ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರ್ಬೋದು, ಸೆಕ್ಷುವಲ್ ಡಿಸ್ಫಂಕ್ಷನ್ಸ್ ಆಗಿರ್ಬೋದು, ಮತ್ತೆ ಪರ್ಸೆಪ್ಷನ್ ಆಫ್ ಸೆಕ್ಸ್ ಆಗಿರ್ಬೋದು. ಪರ್ಸೆಪ್ಷನ್ಸ್ ಅವ್ರು ಏನಿದೆ, ಸೈಕಾಲಜಿಕಲ್ ಪರ್ಸೆಪ್ಷನ್ ಆಫ್ ಸೆಕ್ಷುವಲ್ ಬಿಹೇವಿಯರ್ ಆಗಿರ್ಬೋದು. ಮತ್ತೆ ಅವರು ಈ ಎಲ್ಲ ತೀರ್ಮಾನಗಳನ್ನ ತೆಗೆದುಕೊಳ್ತಾರೆ. ಈ ಹಂತದಲ್ಲಿ ಅವರು ಮದುವೆ, ಕೆಲವು ಕುಟುಂಬಗಳಲ್ಲಿ ಮದುವೆ ಆಗ್ತಕ್ಕಂಥದ್ದು, ಕೆಲವೊಂದು ಕುಟುಂಬಗಳಲ್ಲಿ ಉದ್ಯೋಗದ ಅರಸುವಿಕೆ ಶುರು ಆಗ್ತಕ್ಕಂಥದ್ದು, 10-12ನೇ ತರಗತಿಯಲ್ಲಿ ಓದ್ತಕ್ಕಂಥ ಮಕ್ಕಳಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ. ಅದು ಕೂಡ ಒಂದು ಗ್ಲೋಬಲೈಸ್ಡ್ ವರ್ಲ್ಡ್ ಅಲ್ಲಿ. ಇಲ್ಲಿ ಗ್ಲೋಬಲೈಸ್ಡ್ ವರ್ಲ್ಡ್ ಅಂತಂದ್ರೆ ವಾಟ್ ಐ ಮೀನ್ ಟು ಸೇ ಇಸ್, IT ಕ್ಷೇತ್ರದಲ್ಲಿ ಇವತ್ತು ಇಂಟರ್ನೆಟ್ ಇರ್ತಕ್ಕಂಥದ್ದು, ಸೋಷಿಯಲ್ ಮೀಡಿಯಾ ಇರ್ತಕ್ಕಂಥದ್ದು. ನಾನು ಈಗಲೇ ಇಂದಿನ ತರಗತಿಗಳಲ್ಲಿ ಸಾಕಷ್ಟು ವಿಚಾರವನ್ನ ಡೀಟೇಲ್ ಆಗಿ ಹೇಳಿದ್ದೀನಿ. ಅಲ್ಲಿ ಯಾವ ರೀತಿ ತುಮುಲಕ್ಕೊಳಗಾಗ್ತಕ್ಕಂಥದ್ದು, ಸರಿಯಾದ ಮಾರ್ಗದರ್ಶನ ಇಲ್ಲದೆ ಇದ್ದಲ್ಲಿ ಅವರು ತುಮುಲಕ್ಕೊಳಗಾಗ್ತಕ್ಕಂಥದ್ದು, ಅವರು ಕನ್ಫ್ಯೂಷನ್ಸ್ ಒಳಗಾಗ್ತಕ್ಕಂಥದ್ದು, ಅವರಿಗೆ ದೃಢ ನಿರ್ಧಾರವನ್ನ ತೆಗೆದುಕೊಳ್ಳಕ್ ಆಗದೆ ಇರ್ತಕ್ಕಂಥದ್ದು, ಇವೆಲ್ಲ ಗಮನವನ್ನ ನಾವು ಅದರಲ್ಲೂ ತರುಣಾವಸ್ಥೆಯಲ್ಲಿ ಗಮನ ಕೊಟ್ಟು ನೋಡ್ಬೇಕಾಗುತ್ತೆ ಅಂತಕ್ಕಂಥದ್ದು. ಪೋಷಕರು, ಸುತ್ತಮುತ್ತಲಿನ ಸಮಾಜ ಮತ್ತು ಸಿಗ್ನಿಫಿಕೆಂಟ್ ಅದರ್ಸ್, ಯಾರಾದ್ರೂ ಚಿಕ್ಕಪ್ಪ ಚಿಕ್ಕಮ್ಮ ಆಗಿರ್ಬೋದು, ಅತ್ತೆ ಅಥವಾ ಮಾಮ ಆಗಿರ್ಬೋದು, ಯಾರಾದ್ರೂ ಒಂದು ಎಜುಕೇಟೆಡ್ ಪರ್ಸನ್ಸ್ ಸರಿಯಾಗಿ ತಿಳ್ಕೊಂಡು ದೇ ಕ್ಯಾನ್ ಗೈಡ್ ರೈಟ್ ಡೈರೆಕ್ಷನ್ಸ್ ಅನ್ನ ಹೇಳ್ಕೊಡ್ಬೇಕಾಗತ್ತೆ. ಇಲ್ಲಾಂದ್ರೆ ಅವರು ಈ ಒಂದು ಹಂತದಲ್ಲಿ ನಾನು ಹೇಳಿದ್ದೀನಿ ಆಗಲೇ, ಆಂಟಿ ಸೋಷಿಯಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡೋ ಸಾಧ್ಯತೆ ಇದೆ. ಡ್ರಗ್ಸ್ ಅಡಿಕ್ಷನ್ಸ್ ಆಗ್ತಕ್ಕಂಥದ್ದು, ಪ್ಲೆಜರ್ಸ್ಗೆ ಹೋಗ್ತಕ್ಕಂಥದ್ದು, ಈ ಇದೆಲ್ಲ ಹಂತಗಳು ಹೊಡೆತ ಬೀಳ್ತಕ್ಕಂಥದ್ದು. ಇದು ಒಂದು ರೀತಿ ಕಾಂಟ್ರಿಬ್ಯೂಷನ್. ಇವತ್ತು ಜಾಗತೀಕರಣದಲ್ಲಿ ನಮ್ಮ ಒಂದು ಜೀವನ ಶೈಲಿಯು ಕೂಡ ಬದಲಾವಣೆ ಆಗಿದೆ ಅಂತಕ್ಕಂಥದ್ದು. ಜಾಗತೀಕರಣದ ಪ್ರಕ್ರಿಯೆಯಿಂದ ನಮ್ಮ ಜೀವನ ಶೈಲಿಯಲ್ಲಿ ಒಬೆಸಿಟಿ ಬೆಳೆದಿರ್ತಕ್ಕಂಥದ್ದು. ಹಾಗಂದ್ರೆ ನಾನು ಕೇವಲ ಜಾಗತೀಕರಣದಿಂದನೇ ಒಬೆಸಿಟಿ ಬೆಳೆದಿದೆ ಅಂತ ನಾನು ಹೇಳ್ತಾ ಇಲ್ಲ. ಜಾಗತೀಕರಣದ ಪ್ರಭಾವದಿಂದ ನಾವು ಮಾಡ್ತಕ್ಕಂಥ ಒಂದು ಊಟ ಮಾಡ್ತಕ್ಕಂಥ ಶೈಲಿ ಆಗಿರ್ಬೋದು, ಮಲಗ್ತಕ್ಕಂಥ ಸಮಯ ಆಗಿರ್ಬೋದು, ನಮ್ಮಲ್ಲಿ ಆಚಾರ ವಿಚಾರಗಳು ಏನಿದೆ, ನಮ್ಮಲ್ಲಿ ಡಿಸ್ಕಷನ್ಸ್ ಮಾಡ್ತಕ್ಕಂಥ ಫಿಸಿಕಲ್ ಆಕ್ಟಿವಿಟಿ ಆಗಿರ್ಬೋದು, ಇವೆಲ್ಲ ನಮ್ಮ ಮೇಲೆ ಪ್ರಭಾವವನ್ನು ಬೀರಿದೆ, ಇಂಡೈರೆಕ್ಟ್ಲಿ ಪ್ರಭಾವವನ್ನು ಬೀರಿದೆ, ಮತ್ತು ಕೆಲವೊಂದಂತೂ ಡೈರೆಕ್ಟ್ಲಿ ನೇರವಾಗಿ ಪ್ರಭಾವವನ್ನು ಬೀರಿರ್ತಕ್ಕಂಥದ್ದು. ಸೊ ಇದು ನಿಮಗೆ ಒಂದು ಹಂತ. ನಾನು ಯಾಕೆ ಮೊದಲು ಇದನ್ನ ಇಂಟ್ರೊಡಕ್ಷನ್ಸ್ ಕೊಟ್ಟೆ ಅಂತ ನಿಮಗೆ ಅರ್ಥ ಮಾಡ್ಕೊಂಡಿರ್ಬೋದು. ಗ್ಲೋಬಲೈಸೇಷನ್ ಮತ್ತು ಐಡೆಂಟಿಟಿಯನ್ನ ನಾನು ಮೊದಲು ಹೇಳಿ, ನಂತರ ಕೆಲವೊಂದು ಹಂತಗಳನ್ನ, ಯುವಕರ ಹಂತಗಳನ್ನ ಹೇಳ್ತಿದ್ದೀನಿ, ಅದು ಯಾವ ರೀತಿ ಇದು ಕೊಡುತ್ತೆ ಅನ್ನೋದನ್ನು ಕೂಡ ನಾವು ಸ್ವಲ್ಪ ಮಟ್ಟಿನ ಹಂತ ಹಂತವಾಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಓಕೆ,
ಸೊ ಮಧ್ಯಮ ಹಂತದ ಬೆಳವಣಿಗೆ 20 ರಿಂದ 28, ಇದು ಒಂದು ಮಿಡಿಲ್ ಅಡಲ್ಟ್ಹುಡ್ ಅಂತ ಏನ್ ಕರಿತೀವಿ ನಾವು. ಈ ಹಂತದಲ್ಲಿ ಯುವಕರು ಪ್ರಬುದ್ಧತೆ ಬೆಳೆಯುವುದಕ್ಕೆ ಶುರುವಾಗುತ್ತದೆ, ಸಾಮಾಜಿಕರಣ ಪ್ರಕ್ರಿಯೆ ವಿಸ್ತಾರವಾಗುತ್ತೆ. ಪ್ರಬುದ್ಧತೆ ಮೆಚುರಿಟಿ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ನಾವು ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಪ್ರಬುದ್ಧತೆ ಅಂತ. ಪ್ರಬುದ್ಧತೆ ಎಂದಾಗ ಇಲ್ಲಿ ನಮಗೆ ಸೋಷಿಯಲೈಸೇಷನ್ ಪ್ರೊಸೆಸ್ ಶುರುವಾಗುತ್ತೆ. ಯಾರ ಜೊತೆಗೆ ನಾವು ಹೇಗೆ ಮಾತಾಡಬೇಕು, ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಎಷ್ಟಿದೆ, ಇಲ್ಲಿಯವರೆಗೂ ನಮ್ಮ ಎಕ್ಸ್ಪೋಜರ್ ಇದೆ. ಎಷ್ಟೋ ಸಂದರ್ಭಗಳಲ್ಲಿ ನಾವು ನಮ್ಮ ಮೆಚುರಿಟಿ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ, ಈಗ ನಾವು ಬೇರೆಯವರೊಂದಿಗೆ ವ್ಯವಹರಿಸುವಾಗ ಮಾತಾಡುವಾಗ ಗೊತ್ತಾಗುತ್ತೆ ಬೇರೆಯವರೊಂದಿಗೆ ನಾವು ಸರಿಯಾಗಿ ಮಾತಾಡ್ತಾ ಇದೀವ. ಒಂದು ವ್ಯವಹಾರ ಅಂತ ಏನ್ ಕರಿತೀವಿ, ಡೈಲಿ ಬಿಸ್ನೆಸ್ ಅಂದ್ರೆ ಇಲ್ಲಿ ವ್ಯವಹಾರಗಳು, ಇಲ್ಲಿ ಇಟ್ಸ್ ನಾಟ್ ಜಸ್ಟ್ ಮಾನಿಟರಿ, ಇಟ್ ಈಸ್ ಸೈಕೋಲಾಜಿಕಲ್ ಆಸ್ಪೆಕ್ಟ್ ಆಫ್ ಬಿಹೇವಿಯರ್ ಹೇಗಿರುತ್ತೆ ಅಂತ, ಯಾರಿಗೆ ಯಾವ ರೀತಿ ಮಾತಾಡಬೇಕು, ಎಷ್ಟು ಮಾತಾಡಬೇಕು ಅಂತಕ್ಕಂಥದ್ದು. ಇಟ್ಸ್ ಎ ಕೀ ಪ್ರೊಸೆಸ್ ಆಫ್ ಟು ಲೀಡ್ ಎ ಲೈಫ್. ಇದನ್ನ ಇಟ್ ಈಸ್ ಅನ್ ಲೈಫ್ ಸ್ಕಿಲ್ ಅಂತಾನೆ ನಾವು ಹೇಳಿ. ಕಮ್ಯುನಿಕೇಶನ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಲೈಫ್ ಸ್ಕಿಲ್, ಫಂಡಮೆಂಟಲ್ ಲೈಫ್ ಸ್ಕಿಲ್ಸ್. ಹೇಗೆ ಎಷ್ಟು ಮಾತಾಡಬೇಕು ಅಂತಕ್ಕಂಥದ್ದು ಅದು ಪ್ರಬುದ್ಧತೆ ಮೇಲೆ ಗೊತ್ತಾ. ಅದು ಎಜುಕೇಶನ್ ಜೊತೆಗೆ ಯಾವ ರೀತಿ ಇನ್ಕಲ್ಕ್ಯುಲೇಟ್ ಮಾಡಿದಿರ, ಕಮ್ಯುನಿಕೇಶನ್ ಸ್ಕಿಲ್ಸ್ ಇನ್ಕಲ್ಕ್ಯುಲೇಟ್ ಮಾಡಿದಿರ ಹೊರಗಡೆ ಬಂದಾಗ ಹಂತಕ್ಕೆ. ಈ ಹಂತಕ್ಕೆ ಬಂದಾಗ 20-28 ಹಂತಕ್ಕೆ ಬಂದಾಗ ಉದ್ಯೋಗವನ್ನು ಅರಸ್ತಕ್ಕಂಥದ್ದು, ಮ್ಯಾರೇಜ್ ಸರ್ಚ್ ಮಾಡ್ತಕ್ಕಂಥದ್ದು, ಮದುವೆಗೆ ಸರ್ಚ್ ಮಾಡ್ತಕ್ಕಂಥದ್ದು. ಆಮೇಲೆ ಆಯ್ಕೆಗಳು ಬದಲಾಗ್ತವೆ ಈ ಹಂತದಲ್ಲಿ. ನಮಗೆ ಆಯ್ಕೆಗಳು ನಮ್ಮಲ್ಲಿ ಸಾಕಷ್ಟು ಆಯ್ಕೆಗಳು ಇರುತ್ತೆ. ಬಹಳಷ್ಟು ಈ ರೀತಿಯ ಒಂದು ಕನಸುಗಳು ಗರಿಗೆದಿರ್ತಕ್ಕಂಥ, ಅಂದ್ರೆ ಡಿಫ್ರೆಂಟ್ ಡ್ರೀಮ್ಸ್, ಡಿಫ್ರೆಂಟ್ ಆಬ್ಜೆಕ್ಟಿವ್ಸ್, ಡಿಫ್ರೆಂಟ್ ಗೋಲ್ಸ್ ಈ ಹಂತದಲ್ಲಿ ಬೆಳೀತದೆ. ಹಾಗೆ ನೋಡಿದಾಗ ಇಲ್ಲಿ ನಮಗೆ ಒಂದು ಶೇಪ್ ಮಾಡ್ತಕ್ಕಂಥವ್ರು ಬೇಕಾಗತ್ತೆ. ಇಲ್ಲಿ ನಮಗೆ ಇಸ್ ಎನ್ ವೆರಿ ವೆರಿ ಸ್ಟ್ರಾಟಜಿಕಲ್ ಟೈಮ್ ಅಂತ ನಾವು ಕರಿತೀವಿ. ಅಲ್ಲಿ ಸಾಮಾಜಿಕರಣ ಪ್ರಕ್ರಿಯೆ ಶುರುವಾದಾಗ ಮಗು ಒಂದು ಯುವಕ ಏನು ಯಾವ ರೀತಿ ಸಾಮಾಜಿಕರಣ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾನೆ, ಅವನ ವ್ಯಕ್ತಿತ್ವ ಹೇಗಿದೆ, ಪರ್ಸನಾಲಿಟಿ ಹೇಗಿದೆ ಅಂತಕ್ಕಂಥದ್ದನ್ನ ಗಮನಿಸಬೇಕಾಗತ್ತೆ. ಆಮೇಲೆ ಉದ್ಯೋಗಾವಕಾಶಗಳಿಗೆ ಅನೇಕ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗತ್ತೆ, ಮ್ಯಾರೇಜಸ್ಗೆ ಅನೇಕ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಅದು ಕೂಡ ಈಗಿನ ಜಾಗತಿಕ ವಾತಾವರಣದಲ್ಲಿ ಅವರಿಗೆ ಪ್ಲಾನ್ ಮಾಡ್ಕೊಳ್ಬೇಕಾಗತ್ತೆ, ಟೈಮಿಂಗ್ಸ್ ಪ್ಲಾನ್ ಮಾಡ್ಕೊಳ್ಬೇಕಾಗತ್ತೆ. ಅವರ ಇರ್ತಕ್ಕಂಥ ರಿಲೊಕೇಶನ್ಸ್ ಮಾಡ್ಬೇಕಾಗತ್ತೆ, ಯಾವುದೋ ಜಾಬ್ಸ್ ಅಲ್ಲಿ ರಿಲೊಕೇಶನ್ ಮಾಡಬೇಕಾಗುತ್ತೆ, ದೂರದ ನಗರ ಪ್ರದೇಶಗಳಿಗೆ ಹೋಗ್ತಕ್ಕಂಥದ್ದು. ಅಲ್ಲಿ ಅವ್ರಿಗೆ ಎಷ್ಟೆಲ್ಲ ಮಾನಸಿಕ ಪ್ರಕ್ರಿಯೆಯನ್ನು ಹಾದು ಹೋಗ್ಬೇಕಾಗತ್ತೆ. ಆರ್ಗನೈಸೇಷನಲ್ ಬಿಹೇವಿಯರ್ ಅಲ್ಲಿ ಪ್ರಾಸ್ಪೆಕ್ಟಿವ್ ಅಲ್ಲಿ ನೋಡ್ಬೇಕಾಗತ್ತೆ. ಬೇರೆ ಬೇರೆ ಈಗ ಒಂದು ಬಿಹಾರದಿಂದ ಒಂದು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡಬೇಕು ಅಂತ ಬೆಂಗಳೂರಿಗೆ ಬಂದಿರತಕ್ಕಂಥ ವ್ಯಕ್ತಿಗೆ ಏನೆಲ್ಲ ಸವಾಲುಗಳು ಎದುರಾಗುತ್ತೆ. ಫುಡ್ ಅಲ್ಲಿ ಆಗಿರ್ಬೋದು, ಮತ್ತೆ ಪ್ರದೇಶದಲ್ಲಾಗಿರ್ಬೋದು, ಭಾಷೆಗೆ ಸಂಬಂಧಪಟ್ಟಾಗಿರ್ಬೋದು, ಏನೆಲ್ಲ ಸಾಧ್ಯತೆಗಳನ್ನು ಅವ್ರು ಎದುರಿಸ್ಬೇಕಾಗತ್ತೆ, ಸವಾಲುಗಳನ್ನ ಎದುರಿಸ್ಬೇಕಾಗುತ್ತೆ. ವಾಟ್ ಕೈಂಡ್ ಆಫ್ ಮೈಂಡ್ ಮೇಕಪ್ ಅವ್ರಿಗೆ ಇರ್ಬೇಕಾಗುತ್ತೆ. ಈ ವಿಷಯಗಳನ್ನ ನಾವು ಹಂತವಾಗಿ ಡಿಸ್ಕಷನ್ ಮಾಡಲೇಬೇಕಾಗುತ್ತೆ ಈ ಒಂದು ವಿಷಯಗಳನ್ನ. ಸೊ ಈ ಪ್ರಬುದ್ಧತೆ ಅಂತಕ್ಕಂಥದ್ದು ಒಂದು ನಮಗೆ ಬೇರೆಯವರ ಜೊತೆಗೆ ಇಂಟ್ರಾಕ್ಷನ್ಸ್ ಮಾಡಿದಾಗ, ಅಥವಾ ನಮ್ಮ ಸೀಮಿತ ಪ್ರದೇಶದಿಂದ ನಾವು ಜಂಪ್ ಮಾಡಿ ಕಂಫರ್ಟ್ ಝೋನ್ ಇಂದ ಜಂಪ್ ಮಾಡ್ಬೇಕಾಗುತ್ತೆ. ಕಂಫರ್ಟ್ ಝೋನ್ ಏನಿದೆ ಆ ಕಂಫರ್ಟ್ ಝೋನ್ ಇಂದ ಹೊರ ಹೋಗ್ಬೇಕು. ಅಂದ್ರೆ ಈಗ ಉದಾಹರಣೆಗೆ ಒಂದು ಹಳ್ಳಿಲಿ ಇರ್ತಕ್ಕಂಥ ವ್ಯಕ್ತಿ ಬೆಂಗಳೂರು ಅಂತ ಮಹಾನಗರಕ್ಕೆ ಹೋದಾಗ ಅಥವಾ ಬೇರೆ ಬೇರೆ ಪ್ರದೇಶಗಳನ್ನ ತಿರುಗಿದಾಗ ಅಲ್ಲಿ ಅವನಿಗೆ ಒಂದು ಅವನಿಗೆ ವಿಕಾಸದ ಒಂದು ಅರಿವಾಗುತ್ತೆ. ಅಂದ್ರೆ ಬೇರೆ ಬೇರೆ ರೀತಿಯ ಜನಗಳೊಂದಿಗೆ ಬೆರೆತಾಗ, ಕ್ರಾಸ್ ಕಲ್ಚರ್ ಅಂತ ನಾವೇನ್ ಮಾತಾಡ್ತೀವಿ, ಬೇರೆ ಸಂಸ್ಕೃತಿಯೊಂದಿಗೆ ಬೆರಿಬೇಕಾಗುತ್ತೆ. ಬೇರೆ ಜನರದ ವೇಷಭೂಷಣಗಳೊಂದಿಗೆ ಬೆರೆತಾಗ ಅದು ಒಳ್ಳೆಯ ಅವರಿಗೆ ಎಜುಕೇಟೆಡ್ ಪರ್ಸನ್ ಆಗಿ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಯಾಕೆಂದ್ರೆ ಅಟ್ ದ ಎಂಡ್ ಆಫ್ ದ ಡೇ ನೀವು ಯು ಹ್ಯಾವ್ ಟು ಡೀಲ್ ವಿತ್ ದ ಹ್ಯೂಮನ್ ಬೀಯಿಂಗ್. ಸೊ ದಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ನಾವು ಇಲ್ಲಿ ಈ ಪ್ರಬುದ್ಧತೆಯ ಮೂಲಕ ಈ ಮಧ್ಯಮ ಹಂತದ ಬೆಳವಣಿಗೆಯಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಅದಕ್ಕೆ ನಾವು ಆರ್ಗನೈಸೇಷನಲ್ ಬಿಹೇವಿಯರ್ ಅಲ್ಲಿ ಕನ್ಸಲ್ಟೆಂಟ್ ಯಾಕೆ ಕನ್ಸಲ್ಟ್ ಆಗಿ ವರ್ಕ್ ಮಾಡ್ತೀವಿ, ಯಾಕೆ ನಮಗೆ ಆರ್ಗನೈಸೇಷನಲ್ ಬಿಹೇವಿಯರ್ ಬಗ್ಗೆ ಗೊತ್ತಿರುತ್ತೆ, ಅಟ್ಲೀಸ್ಟ್ ನಮಗೆ ಕ್ರಾಸ್ ಕಲ್ಚರ್ ಬಗ್ಗೆ ಅವೇರ್ನೆಸ್ ಆದ್ರೂ ಬೆಳೆದಿರ್ಬೇಕು. ಅದರಲ್ಲೂ ಕೂಡ ಸೈಕಾಲಜಿಸ್ಟ್ ಪ್ರೊಫೆಸರ್ಸ್ ಆಗಿರ್ಬೋದು, ಅಕಾಡೆಮಿಕ್ಸ್ ಅಲ್ಲೂ ನೀವು ಇವನ್ ಟೀಚಿಂಗ್ ಮಾಡ್ಬೇಕು ಅಂದ್ರೂ ನಿಮಗೆ ಅಕಾಡೆಮಿಕಲ್ ಆಸ್ಪೆಕ್ಟ್ ಅಲ್ಲಿ ಒಂದು ಕ್ರಾಸ್ ಕಲ್ಚರ್ ಅಂಡರ್ಸ್ಟ್ಯಾಂಡಿಂಗ್ಸ್ ಇರಬೇಕು. ಟ್ರೈಬಲ್ ಇಂದ ಬಂದಿದ್ದಾನೆ ಹುಡುಗ, ಅರ್ಥ ಮಾಡ್ಕೊಳ್ತಾನೆ ಇಲ್ವೋ, ಅಥವಾ ಹುಡುಗ ನಗರ ಪ್ರದೇಶದಿಂದ ಬಂದಿದ್ದಾನೆ, ಫೆಸಿಲಿಟೀಸ್ ಏನ್ಸ್ ಇದೆ ಅವನಿಗೆ, ನಾನು ಈ ರೀತಿ ಪಾಠ ಮಾಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಇಲ್ವೋ, ಬೇಸಿಕ್ಸ್ ಅವ್ರ ಲೆವೆಲ್ಸ್ ಏನಿದೆ. ಸೊ ಯು ಹ್ಯಾವ್ ಟು ಗೋ ಅಂಡ್ ಬಿಫೋರ್ ಗೋಯಿಂಗ್ ಟು ಎಕ್ಸ್ಪ್ಲೇನಿಂಗ್ ದೀಸ್ ಥಿಂಗ್ಸ್. As a good teacher, effective teacher, you know to understand the learners, background of the learners.
ಈ ರೀತಿ ನಾವು ಹೇಳಂಗಿಲ್ಲ, ಅಯ್ಯೋ ಎಲ್ಲರೂ ಬಿಡಿ ಒಂದೇ MA ಸೈಕಾಲಜಿ ಬಂದಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಒಂದೇ ಅಂತ ಇಲ್ಲ. ಸೈಕಾಲಜಿನ ಆಯ್ಕೆ ಮಾಡ್ಕೊಳ್ತಕ್ಕಂಥ ಅವರ ವ್ಯಕ್ತಿತ್ವ ಹೇಗಿದೆ, ಪರ್ಸನಾಲಿಟಿ ಹೇಗಿದೆ, ಅವ್ರಿಗೆ ಯಾವುದೇ ವಿಷಯವನ್ನ ಆಯ್ಕೆ ಮಾಡ್ಕೊಳ್ಳುವಾಗ ಅವ್ರಿಗೆ ಯಾವ ವ್ಯಕ್ತಿತ್ವ ಇದೆ, ಯಾವ ಹಿನ್ನೆಲೆಯಲ್ಲಿ ಬಂದಿದ್ದಾರೆ, ಇಂಟ್ರೆಸ್ಟ್ ಏನಿದೆ, ಕ್ಯೂರಿಯಾಸಿಟಿ ಏನಿದೆ. ಸೊ ಪ್ರೀ ಡಯಾಗ್ನೋಸಿಸ್ ಒಂದು ಹಂತಕ್ಕೆ ಪ್ರೀ ಡಯಾಗ್ನೋಸಿಸ್ ಇದ್ರೆ ಅದಕ್ಕೆ ತಕ್ಕಾಗಿ ನಾವು ವಿಷಯಗಳನ್ನು ಅವರಿಗೆ ಪ್ರಾಕ್ಟಿಕಲ್ ಆಗಿ ಆಸ್ ಮಚ್ ಆಸ್ ಪಾಸಿಬಲ್ ನಾವು ಒಂದು ಪ್ರಾಕ್ಟಿಕಲ್ ಒಂದು ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡಬಹುದು ಅಂತ ಹೇಳಿ. ಸೊ ಇದು ಮಧ್ಯಮ ಹಂತದ ಬೆಳವಣಿಗೆ. ಈಗಾಗಲೇ ನಾನು ಮೊದಲೇ ಆರಂಭಿಕ ಹಂತದ ಯುವಕರ ಬಗ್ಗೆ ನಾನು ಹೇಳಿದ್ದೀನಿ, 15ರಿಂದ 19 ವರ್ಷ ಟರ್ಮಾಯಿಲ್ ಅಂತ ಏನ್ ಕರಿತೀವಿ. ಇಲ್ಲಿ ಸಾಕಷ್ಟು ರೀತಿಯ ಬದಲಾವಣೆಗಳಾಗುತ್ತೆ. ಅದರಲ್ಲೂ ಕೂಡ ಸೆಲ್ಫ್ ಐಡೆಂಟಿಟಿಗೆ ಎರಿಕ್ ಎರಿಕ್ಸನ್ ನಾನು ಹಂತವನ್ನು ಹೇಳಿದ್ದೀನಿ. ಸೆಲ್ಫ್ ಐಡೆಂಟಿಟಿ ಕ್ರೈಸಿಸ್ ಒಂದು ಉಗಮ ಆಗ್ತಕ್ಕಂಥ ಹಂತಕ್ಕೆ ಇದು ಬಂದಿರುತ್ತೆ. ಸೆಲ್ಫ್ ಐಡೆಂಟಿಟಿ ಕ್ರೈಸಿಸ್ ಅನ್ನ ನಾವು ಹೆಚ್ಚು ಡಿಸ್ಕಸ್ ಮಾಡ್ತೀವಿ ಹಂತದಲ್ಲಿ. ಆಮೇಲೆ ಮಧ್ಯಮ ಹಂತದ ಬೆಳವಣಿಗೆ ಬಗ್ಗೆ ನಾನು ಹೇಳಿದೆ, ಉದ್ಯೋಗ ಅವಕಾಶವನ್ನ ಮಾಡ್ತಕ್ಕಂಥದ್ದು. ಇದರಲ್ಲಿ ಮುಖ್ಯ ಅಂಶಗಳು ಮದುವೆಯ ಒಂದು ಅಂಶ. ಇವಾಗ ಮದುವೆ ಅಂತಕ್ಕಂಥ ವಿಚಾರಕ್ಕೂ ಬಂದರೂ ಕೂಡ ಮದುವೆಯ ಒಂದು ಚಾಯ್ಸ್ ಅಲ್ಲಿ ಈಗ ನೋಡಿ, ಜಾಗತೀಕರಣದ ಇನ್ನೊಂದು ಒಳ್ಳೆ ಉದಾಹರಣೆ ನಾನು ಕೊಡ್ಬೇಕಪ್ಪ ಅಂದ್ರೆ, ಇವತ್ತು ಫಿಮೇಲು ಮತ್ತು ಮೇಲು ಒಂದು ಪಾಸಿಟಿವ್ ಆಗಿ ಹೇಳ್ಬೇಕಂದ್ರೆ ಮೇಲಲ್ಲಿ ತುಂಬಾ ಜನ ಕೆಲಸ ಮಾಡ್ತಾ ಇದ್ದಾರೆ. ಮೇಲ್ಗೆ ಕಾಂಪಿಟೇಟಿವ್ ಲೆವೆಲ್ ಅಲ್ಲಿ ಇವತ್ತು ಫಿಮೇಲ್ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಈಗ ಒಂದು ಹುಡುಗ ಒಂದು ಹುಡುಗಿನ ಆಯ್ಕೆ ಮಾಡ್ಕೊಳ್ಬೇಕಂದ್ರೆ ಇಬ್ರು ಕೆಲಸ ಮಾಡ್ತಿರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಅಲ್ಲಿ ಕೆಲಸ ಮಾಡುವಾಗ ಇಬ್ರು ಕೆಲಸವನ್ನ ಮಾಡುವಾಗ ಆ ಇಬ್ರು ಹೇಗೆ ಅದನ್ನ ಹೊಂದಿಸ್ಕೊಳ್ಬೇಕು. ಈಗ ಉದಾಹರಣೆಗೆ ಇಬ್ರು ಕಾರ್ಪೊರೇಟ್ ಕಂಪನಿ ಕೆಲಸ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಅಲ್ಲಿ ಸ್ವಲ್ಪ ಹೆವಿ ವರ್ಕ್ ಲೋಡ್ ಇರ್ತಕ್ಕಂಥದ್ದು ಇರುತ್ತೆ. ಈಗ ನಗರ ಪ್ರದೇಶಗಳಲ್ಲಿ ಅವರು ಒಂದು ಕಡೆ ಮನೆ ಮಾಡ್ಬೇಕಾಗುತ್ತೆ, ಮತ್ತೆ ಗಂಡನೂ ಬರಬೇಕು, ಹೆಂಡತಿನೂ ಬರಬೇಕು. ಅದರಲ್ಲಿ ಯಾರು ಮನೆಯ ಒಂದು ವ್ಯವಸ್ಥೆ ನೋಡ್ಕೊಂಡು, ಈಗ ಮಗು ಆಗಿದ್ರೆ ಅಲ್ಲಿ ಮಕ್ಕಳನ್ನು ಮ್ಯಾನೇಜ್ ಮಾಡಬೇಕು, ಮಕ್ಕಳಿಗೆ ಶಾಲೆಗೆ ಕಳಿಸ್ಬೇಕು. ಅಲ್ಲಿ ಯಾರಾದ್ರೂ ಬೇರೆಯವ್ರು ಏನಾದ್ರು ಫ್ಯಾಮಿಲಿ ಮೆಂಬರ್ಸ್ ಇದ್ರೆ, ಆ ತಂದೆ ತಾಯಿನೋ ಅಥವಾ ಅಜ್ಜ ಅಜ್ಜಿ ಯಾರಾದ್ರೂ ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಇದ್ರೆ ಅವ್ರು ಮ್ಯಾನೇಜ್ ಮಾಡ್ತಾರೆ. ಇಬ್ರು ಕೆಲ್ಸಕ್ಕೆ ಹೋಗಿ ಇಬ್ರು ಅಲ್ಲಿಂದ ಬಂದು ಅಲ್ಲಿ ಅವ್ರಿಗೆ ಊಟವನ್ನ ಮಾಡಿ ಅದಕ್ಕೆ ತಕ್ಕಂಗೆ, ಇಲ್ಲ ಅಂದ್ರೆ ನೀವು ಯಾವುದೋ ಒಂದು ಮೇಡ್ ನೀಡಬೇಕಾಗುತ್ತೆ, ಅಥವಾ ಬೇಸಿಕ್ ನಮಗೆ ಅಡಿಗೆ ಮತ್ತು ಊಟಕ್ಕೆ ನಾವು ಅದನ್ನ ತಯಾರಿ ಮಾಡಿ ಇಟ್ಕೊಂಡಿರ್ಬೇಕಾಗತ್ತೆ. ಯಾಕಂದ್ರೆ ಹೊರ ಹೋದಾಗ ನಾವು ಬಹಳ ಸಮಸ್ಯೆ ಅಂದ್ರೆ ನಮ್ಗೆ ಎಲ್ಲ ಕೆಲಸಗಳನ್ನ ಮಾಡ್ಕೊಳಕ್ ಆಗೋದಿಲ್ಲ. ಇಲ್ಲ ಅಂದ್ರೆ ಗಂಡ ಕೆಲಸ ಮಾಡಿ ಒಂದು ನಮ್ಮ ಒಂದು ಟ್ರೆಡಿಷನಲ್ ಏನ್ ಮೊದಲು ಹಂತದಲ್ಲಿ ಇತ್ತು ಆ ರೀತಿನೂ ನಾವು ಮೋಸ್ಟ್ ಪ್ರಾಬಬ್ಲಿ ಮ್ಯಾನೇಜಬಲ್ ಇದೆ. ಇವತ್ತು ಹಾಗಿಲ್ಲ, ಹೆಂಡತಿನೂ ಕೂಡ ಕೆಲಸ ಮಾಡ್ತಕ್ಕಂಥದ್ದು, ಗಂಡನೂ ಕೂಡ ಮಾಡ್ತಕ್ಕಂಥದ್ದು. ಅದರಲ್ಲಿ ಧನಾತ್ಮಕತೆ ಅದಕ್ಕಿಂತ ಹೆಚ್ಚು ನಾವು ಋಣಾತ್ಮಕತೆಯನ್ನು ಕೂಡ ಕಾಣ್ತೀವಿ. ಯಾಕಂದ್ರೆ ಹೆಂಡತಿ ಕೆಲಸ ಮಾಡಿ ಬಂದು ಅವರು ಅಡಿಗೆ ಮಾಡದೇ ಇರ್ತಕ್ಕಂಥದ್ದು, ಅಥವಾ ಗಂಡ ಕೆಲಸ ಮಾಡಿ ಬಂದು ಇಬ್ರು ಕೂಡ ಹೆಚ್ಚು ಸುಸ್ತಾಗಿ ಮನೆಯಲ್ಲಿ ಜಗಳ ಆಗ್ತಕ್ಕಂಥದ್ದು, ಡಿವೋರ್ಸ್ ಆಗ್ತಕ್ಕಂಥ ಕೇಸ್ಗಳು ಇರುತ್ತೆ. ಅದಕ್ಕೆ ನಾವು ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಏನ್ ಕರಿತೀವಿ, ಅದು ವರ್ಕ್ ಲೈಫ್ ಬ್ಯಾಲೆನ್ಸ್ ನಾವು ಮಾಡ್ಕೊಳ್ಬೇಕಾಗುತ್ತೆ. ವಿಚಾರ ಕೂತು ಗಂಡ ಹೆಂಡತಿ ಜೊತೆಗೆ ಕೂತು ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗ್ ಅಲ್ಲಿ ನಾವು ಇದೇ ವಿಷಯವನ್ನು ಹೇಳ್ತೀವಿ. ಏನೋ ಒಂದು ಅಟ್ರಾಕ್ಟಿವ್ ಆಗಿ ಕೆಲಸ ಮಾಡಿ ಇಬ್ರು ಕೆಲಸ ಮಾಡ್ತಿರ್ತಾರೆ, ಇಬ್ರು ಜಗಳ ಮಾಡ್ಕೊಂಡು ಅವರು ಡಿವೋರ್ಸ್ ಕೊಡ್ತಕ್ಕಂಥದ್ದನ್ನ ನಾವು ಕಾಣೋ. ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗ್ ಅಲ್ಲಿ ಇದನ್ನ ತಗೋಬಹುದು. ಈ ವಿಷಯಗಳನ್ನು ನಾನು ಕೂಡ ಕೆಲಸ ಮಾಡ್ತಿದ್ದೀನಿ, ನೀವು ಕೂಡ ಕೆಲಸ ಮಾಡ್ತಾ ಇದ್ದೀರಾ. ಏನೆಲ್ಲ ಚಾಲೆಂಜಸ್ಗಳು ಬರುತ್ತೆ, ಟೈಮಿಂಗ್ಸ್ ಹೇಗಿರ್ಬೋದು, ನಮ್ಮ ಮನೆಯನ್ನ ನಾವು ಹೇಗೆ ಮಾಡ್ಕೊಳ್ಬೇಕು, ನಿಮ್ಮಲ್ಲಿ ಏನೆಲ್ಲ ಚಾನ್ಸಸ್ ಇದೆ, ಫ್ಲೆಕ್ಸಿಬಿಲಿಟಿ ಇದೆ ಮಾಡ್ಲಿಕ್ಕೆ. ಗಂಡ ಹೆಂಡತಿ ಒಂದೇ ಪ್ರದೇಶದಲ್ಲಿ ಇರ್ಬೋದು, ಸಮಯವನ್ನು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಲಿಕ್ಕೆ, ರಿಲೋಕೇಟ್ ಮಾಡ್ಲಿಕ್ಕೆ ಏನಾದ್ರು ಚಾನ್ಸಸ್ ಇದೆಯಾ, ವರ್ಕ್ ಇಸ್ ದೇರ್ ಇನ್ ಹೈಬ್ರಿಡ್ ಅಲ್ಲಿ ಏನಾದ್ರು ವರ್ಕ್ ಇದೆಯಾ, ಹೈಬ್ರಿಡ್ ಇಲ್ಲಿ ಇದ್ರೆ ಏನೆಲ್ಲ ಚಾನ್ಸಸ್ ಇದೆ, ಹೈಬ್ರಿಡ್ ಮೋಡಲ್ ಇದ್ರೆ, ಅಥವಾ ಈ ಆನ್ಲೈನ್ ಅಲ್ಲಿ ಮೋಡಲ್ ಇದೆಯಾ ವರ್ಕ್, ಈ ರೀತಿ ಎಲ್ಲ ಕಂಪನಿಯ ಫೆಸಿಲಿಟೀಸ್ ಏನಿದೆ. ಸೊ ಇದು ಮೆನ್ಸ್ಟ್ರುರೇಷನ್ ಸೈಕಲ್, ಇದಕ್ಕೆಲ್ಲ ಹೆಣ್ಮಕ್ಳಿಗೆ ಇದು ಚೇಂಜ್ ಇದು ಕೊಡ್ತಾರೋ, ರಜಾ ಕೊಡ್ತಾರೋ, ಇದೆಲ್ಲ ಕೆಲವೊಂದು ವಿಷಯಗಳನ್ನ ನಾವು ಇಶ್ಯೂಸ್ ಈಗ ಎಷ್ಟೋ ಹಂತಗಳಲ್ಲಿ ಅಲ್ಲಿ ನಮಗೆ ಒಂದು ಹ್ಯುಮ್ಯಾನಿಟೇರಿಯನ್ ಆಸ್ಪೆಕ್ಟ್ ಅನ್ನು ನೋಡ್ಬೇಕಾಗುತ್ತೆ ನಾವು. ಅದಕ್ಕೆ ನಾವು ಕುಟುಂಬಗಳು ಅಂತ ಏನ್ ಕರಿತೀವಿ, ಈ ಅವಿಭಕ್ತ ಕುಟುಂಬಗಳ ಅಂತ ಏನ್ ಕರಿತೀವಿ ನಾವು, ಅವಿಭಕ್ತ ಕುಟುಂಬಗಳಲ್ಲಿ ಇವೆಲ್ಲ ಸೋಷಿಯಲ್ ಸಪೋರ್ಟ್ ಇರ್ತಕ್ಕಂಥದ್ದು. ಇವತ್ತು ಒಂದು ವಿಭಕ್ತ ಕುಟುಂಬಗಳಾಗಿ ಒಂದು ಸಣ್ಣ ಕುಟುಂಬಗಳಾಗಿರೋದ್ರಿಂದ ಗಂಡ ಹೆಂಡತಿ ಅವರು ಕೆಲಸ ಮಾಡಿ 12 ಅವರ್ಸ್ ಕೆಲಸ ಮಾಡಿ 12 ಅವರ್ಸ್ ಇಬ್ರು ಕೆಲಸ ಮಾಡಿ ಬಂದ್ರೆ, ನಗರದ ಪ್ರದೇಶಗಳಲ್ಲಿ 1 ಗಂಟೆ 2 ಗಂಟೆ ಪ್ರಯಾಣ ಮಾಡಿ ಬಂದ್ರೆ ಅವರ ಸ್ಥಿತಿ ಆಗಿರುತ್ತೆ ಅಂತ ನಾವು ಊಹಿಸ್ಕೊಳ್ಬೇಕಾಗುತ್ತೆ. ಅವ್ರು ಎಷ್ಟು ಒಂದು ನಿರೀಕ್ಷೆ ಇರುತ್ತೆ, ಎಷ್ಟೆಲ್ಲ ಅವ್ರು ಎಂಜಾಯ್ ಮಾಡ್ಲಿಕ್ಕೆ ಆಗುತ್ತಾ ಲೈಫ್ನ, ಅಂದ್ರೆ ನಮಗೆ ರೆಸ್ಟ್ ಸಿಗದೆ ಇರ್ತಕ್ಕಂಥದ್ದು, ಒಂದು ಸ್ಟ್ರೆಸ್ ಅಲ್ಲಿ ಒಳಗಾಗ್ತಕ್ಕಂಥ ಸಾಧ್ಯತೆಗಳಿದೆ, ಡೆಡ್ಲೈನ್ಸ್ ಇರ್ತಕ್ಕಂಥದ್ದು. ಆಮೇಲೆ ಅವರಿಬ್ರಲ್ಲೂ ಕೂಡ ಕೆಲವು ಸಂದರ್ಭಗಳಲ್ಲಿ
ಜಗಳ ಆಗ್ತಕ್ಕಂಥದ್ದು, ಒಂದು ಇಂಬ್ಯಾಲೆನ್ಸ್ ಆಗ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇದನ್ನ ನಾವು ಮೊದಲೇ ಬಗೆಹರಿಸ್ಕೊಂಡ್ರೆ, ಈ ವಿಷಯಗಳಲ್ಲಿ ಕ್ಲಾರಿಟಿನ ತೆಗೆದುಕೊಂಡ್ರೆ ನಾವು ಒಂದು ಹಂತಕ್ಕೆ ನಾವು ಸರಿಯಾಗಿ ಹೋಗ್ಬೋದು. ಇಲ್ಲಾಂದ್ರೆ ಅದು ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡ್ತಕ್ಕಂಥ ಸಾಧ್ಯತೆಗಳನ್ನ ನಾವು ತಳ್ಳಿ ಹಾಕೋಗಿಲ್ಲ. ಸೊ ಮುಂದೆ ನಾವು ಕೊನೆಯ ಬೆಳವಣಿಗೆ ಅಂತ 28 to 35 ಅಂತ ಲೇಟರ್ ಸ್ಟೇಜ್ ಅಲ್ಲಿ ನಾವು ಬಂದಾಗ ಇದು ಬಹಳ ಕ್ರೂಷಿಯಲ್. ಎಷ್ಟೋ ಸಂದರ್ಭಗಳಲ್ಲಿ ನಮಗೆ ಲೇಟರ್ ಸ್ಟೇಜ್ ಅಲ್ಲಿ ಕೆಲವರಿಗೆ ಜಾಬ್ ಸಿಗ್ತಕ್ಕಂಥದ್ದು, ಕೆಲವರಿಗೆ ಮದುವೆನೇ ಆಗದೇ ಇರತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಕೆಲವಾರು ಕಾರಣಗಳಿಂದ ಅವರಿಗೆ ಉದ್ಯೋಗಾವಕಾಶ ಆಗೋದು, ಅಥವಾ ಇನ್ನೊಂದು ಏನೋ ಹೆಣ್ಣು ಸರಿಯಾಗಿ ಸಿಗದೆ ಇರ್ತಕ್ಕಂಥದ್ದು, ಅಥವಾ ಇನ್ನೊಂದು ಏನೋ ಕಾರಣ, ಫ್ಯಾಮಿಲಿ ರೀಸನ್ಸ್ ಅಂತ ಏನ್ ಕರಿತೀವಿ, ಫ್ಯಾಮಿಲಿ ಕಾರಣಗಳು, ಫ್ಯಾಮಿಲಿ ಫ್ಯಾಕ್ಟರ್ಸ್ಗಳು ಇರುತ್ತೆ. ಏನೋ ಕೆಲವಾರು ಕಾರಣಗಳಿಂದ, ಆರ್ಥಿಕತೆ ಕಾರಣಗಳಾಗಿರ್ಬೋದು, ಅಥವಾ ಇನ್ನೊಂದೇನೋ ಮನೆಯ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಏನೋ ಒಂದು ಇಶ್ಯೂಸ್ ಆಗಿರ್ಬೋದು, ಜೆನೆಟಿಕಲ್ ಫ್ಯಾಕ್ಟರ್ಸ್ ಆಗಿರ್ಬೋದು. ಸೊ ದೇರ್ ಆರ್ ಸೋ ಮೆನಿ ಇಶ್ಯೂಸ್ ಇನ್ ದ ಲೇಟರ್ ಸ್ಟೇಜ್. ಅದರಲ್ಲೂ ಕೂಡ ಫಿಮೇಲ್ ಅಂತ ನಾವು ಬಂದಾಗ ಅಲ್ಲಿ ತುಂಬಾನೇ ಒಂದು ಸೋಷಿಯಲ್ ಸ್ಟಿಗ್ಮಾ ಇರೋದು. ಇವಾಗ 35 to 40 ವರ್ಷದ ಯಾರಾದ್ರೂ ಹೆಣ್ಮಗಳು ಮನೇಲಿ ಇದ್ರೆ ಅಂದ್ರೆ ಅದು ತುಂಬಾನೇ ನಮಗೆ ಸ್ಟಿಗ್ಮಟೈಸ್ಡ್ ಆಗ್ತಕ್ಕಂಥ, ಪೇರೆಂಟ್ಸ್ ತುಂಬಾನೇ ಒಂದು ಚಿಂತೆಗೊಳಗಾಗ್ತಕ್ಕಂಥದ್ದು. ಎಷ್ಟೋ ಸಂದರ್ಭಗಳಲ್ಲಿ ಪೇರೆಂಟ್ಸ್ಗಳು ಆತ್ಮಹತ್ಯೆ ಮಾಡಿರ್ತಕ್ಕಂಥ ಕೇಸ್ಗಳನ್ನು ನಾವು ನೋಡ್ತೀವಿ. ಇತ್ತೀಚೆಗೆ ಅದು ಕಡಿಮೆ ಆಗಿದೆ, ಯಾಕೆಂದ್ರೆ ಸಾಕಷ್ಟು ಅವೇರ್ನೆಸ್ ಬೆಳೆದಿದೆ. ಬಟ್ ಆದ್ರೂ ಕೂಡ ದ ಸ್ಟಿಗ್ಮಾ ಸ್ಟಿಲ್ ಕಂಟಿನ್ಯೂಯಿಂಗ್. ಆ ರೀತಿಯ ಸ್ಟಿಗ್ಮ್ಯಾಟೈಸ್ಡ್ ಬೆಳವಣಿಗೆಯನ್ನು ನಾವು ಅರ್ಥ ಮಾಡ್ಕೊಂಡು ನಾವು ಮುಂದುವರಿಬೇಕಾಗ್ತದೆ. ಏನೆಲ್ಲ ಚಾನ್ಸಸ್ಗಳಿದೆ ಇದನ್ನು ನಾವು ಅರ್ಥ ಮಾಡ್ಕೊಳ್ಳುವಾಗ. ಸೊ ಅಗೇನ್ ನಾನು ಏನೇ ಪಡ್ತೀನಿ ಅಂತಂದ್ರೆ, ಇದು ಕೌನ್ಸಿಲಿಂಗ್ ಈ ಹಂತದಲ್ಲೂ ಕೂಡ ಬಹಳ ಕೆಲಸ ಮಾಡುತ್ತೆ ಅಂತ. 35 ವರ್ಷ ತಲುಪಿದ್ರು ಕೂಡ ನಿಮಗೆ ನಿಮ್ಮ ಒಂದು ಸೋಷಿಯಲ್ ಆಸ್ಪೆಕ್ಟ್ ಅನ್ನ ಮೇಂಟೈನ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. 28 to 35 ವರ್ಷಗಳಿಗೆ ಮದುವೆ ಆಗ್ಬೋದು, ಮದುವೆ ಆದಾಗ ಆಗದೇ ಇರ್ಬೋದು. ಆಕ್ಚುಲಿ ಅವರ ಒಂದು ಆಯ್ಕೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಒಂದು ಇದು. ಆದ್ರೆ ಇಲ್ಲೂ ಕೂಡ ಸವಾಲುಗಳು ಮುಂದುವರಿತವೆ. ಎರಡನೇ ಹಂತದ ಸವಾಲುಗಳು ಏನಿದೆ, ಉದ್ಯೋಗವನ್ನು ಅರಸ್ತಕ್ಕಂಥದ್ದು, ಅಥವಾ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು, ದೂರದ ಪ್ರದೇಶಗಳಿಗೆ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು, ಗಂಡ ಒಂದ್ ಕಡೆ ಕೆಲಸ ಮಾಡ್ತಕ್ಕಂಥದ್ದು, ಹೆಂಡತಿ ಒಂದ್ ಕಡೆ ಕೆಲಸ ಮಾಡ್ತಕ್ಕಂಥದ್ದು. ಸೊ ಇದು ಒಂದು ಪ್ರಾಬ್ಲಮ್ ಆಗ್ತಕ್ಕಂಥದ್ದು. ಯಾಕಂದ್ರೆ ಮಗುವಿಗೆ ಇನ್ನೆಲ್ಲೋ ಶಾಲೆಯಲ್ಲಿ ಹಾಕಿರ್ತಕ್ಕಂಥದ್ದು, ಮಗುವನ್ನು ನೋಡ್ಕೋಬೇಕು, ಹೆಂಡತಿ ಶಾಲೆ ಒಂದು ಹತ್ರದ ಹಂತದಲ್ಲಿದ್ರೆ ಸ್ವಲ್ಪ ಆ ರೀತಿ ಒಂದು ಫ್ಲೆಕ್ಸಿಬಿಲಿಟಿಯನ್ನ ಸರ್ಕಾರದ ಮಟ್ಟದಲ್ಲೂ ಕೂಡ ನಾವು ಮಾಡ್ಬೇಕಾಗುತ್ತೆ. ಅಡ್ಜಸ್ಟ್ಮೆಂಟ್ ಅನ್ನ ನಾವು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಅದು ಫ್ಲೆಕ್ಸಿಬಿಲಿಟಿನ ಕ್ರಿಯೇಟ್ ಮಾಡ್ತಕ್ಕಂಥ. ಮತ್ತೆ ಇಲ್ಲಿ ಲೈಂಗಿಕತೆ ಬಗ್ಗೆನೂ ನಾನು ಹೇಳಿದ್ದೀನಿ. ಇವಾಗ ಈ ಹಂತದಲ್ಲಿ ನಮಗೆ ಇನ್ನೊಂದು ಇಶ್ಯೂಸ್ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ಮಕ್ಕಳಿಗೆ ಆಗದೆ ಇರತಕ್ಕಂಥದ್ದು, ಅಥವಾ ಬೇರೆ ಏನೋ ಕಾರಣಗಳಿಂದ ಒಂದು ಸೆಕ್ಷುವಲ್ ಡಿಸೀಸಸ್ ಆಗ್ಬೋದು, ಸಣ್ಣ ಮಟ್ಟದ ಪ್ರಮಾಣಗಳು, ಅಥವಾ ಒಂದು ಅನ್ಹೈಜಿನಿಕ್ ಇಶ್ಯೂಸ್ ಬರ್ಬೋದು, ಒಬೆಸಿಟಿ ಇಶ್ಯೂಸ್ ಒಬೆಸಿಟಿಗಳು ಬೆಳೀತಕ್ಕಂಥದ್ದು, ಅಥವಾ ಒಂದು ಆರೋಗ್ಯಕ್ಕೆ ಇವತ್ತು ಇತ್ತೀಚಿನ ದಿನಗಳಲ್ಲಿ ಕೊರೋನರಿ ಹಾರ್ಟ್ ಡಿಸೀಸ್ ನಾವು ಕಾಣ್ತೀವಿ, CHD ಅಂತ ಕರಿತೀವಿ. ಸಾಮಾನ್ಯವಾಗಿ 40-45 ವರ್ಷಗಳಲ್ಲಿ ಆ ಒಂದು ಅಪಘಾತದ ಪ್ರಮಾಣ, ಒಂದು ಹೃದಯಾಘಾತದ ಒಂದು ಇದನ್ನು ನಾವು ಕಾಣ್ತೀವಿ. ಹೃದಯಾಘಾತ ಹೆಚ್ಚಾಗಿದೆ. ಹೃದಯಾಘಾತ ಹೆಚ್ಚಲಿಕ್ಕೆ ಕಾರಣ ಏನು? ನಮ್ಮ ಜೀವನ ಶೈಲಿ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿದೆ ನಮ್ಮ ಹೃದಯಾಘಾತದಲ್ಲಿ ಅಂತ. ಫಿಸಿಕಲ್ ಆಕ್ಟಿವಿಟಿಗಳ ಆದಾಗ ಈ ಹಂತದಲ್ಲಿ 35ನೇ ವರ್ಷದಲ್ಲೇ ನಾವು ಈ ರೀತಿಯ ಅಂಶಗಳನ್ನು ಕಂಡು ಬರ್ತೀವಿ. ಡಯಾಬಿಟಿಸ್ ಬೆಳೆದಿರ್ತಕ್ಕಂಥ, ಇವತ್ತು ಸಾಕಷ್ಟು ಮಕ್ಕಳಲ್ಲಿ 25 to 35 ಸುಮಾರಲ್ಲಿ ಡಯಾಬಿಟಿಸ್ ಫೈಂಡ್ ಆಗಿರೋದು, ಡಯಾಬಿಟಿಸ್ ಬರ್ತಕ್ಕಂಥದ್ದು. ಇವೆಲ್ಲ ವಿಷಯಗಳನ್ನ ನಾವು ವೆಲ್ ಮ್ಯಾನೇಜ್ ಮಾಡಿದಾಗ, ಮತ್ತೆ ಲೈಂಗಿಕತೆಗೆ ಸಂಬಂಧಪಟ್ಟ ಹಾಗೆ ಪ್ರೀ ಮ್ಯಾರಿಟಲ್ ಒಂದು ಸೆಕ್ಸ್ ಇರ್ತಕ್ಕಂಥದ್ದು, ಪ್ರೀ ಮ್ಯಾರಿಟಲ್ ಆಗಿ ಅನ್ಸೇಫ್ ಸೆಕ್ಸ್ ಇರ್ತಕ್ಕಂಥದ್ದು, ಇದರಲ್ಲಿ ಇವಾಗ ಇದೇ ಕಾರಣಕ್ಕೆ ಹೆಚ್ಚು ಡೈವರ್ಸ್ ಆಗ್ತಕ್ಕಂಥ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಇಲ್ಲಿಗಲ್ ರಿಲೇಷನ್ಸ್ ಅಥವಾ ಎಕ್ಸ್ಪ್ಲಿಸಿಟ್ ರಿಲೇಷನ್ಸ್ ನಾವು ಹೆಚ್ಚು ಬೆಳೆಸ್ಕೊಂಡಿರ್ತಕ್ಕಂಥದ್ದು. ನಗರ ಪ್ರದೇಶಗಳಲ್ಲಿ ಇದನ್ನು ನಾವು ಹೆಚ್ಚು ಕಾಣ್ತೀವಿ. ಒಂದು ಇಲಿಸಿಟ್ ರಿಲೇಷನ್ಸ್ ಗೆ ಸಂಬಂಧಪಟ್ಟ ಹಾಗೆ ಇರ್ಬೋದು. ಮತ್ತೆ ಲೈಫ್ ಪಾರ್ಟ್ನರ್ನ ನಾವು ಹೇಗೆ ಆಯ್ಕೆ ಮಾಡ್ಕೊಳ್ಬೇಕು ಅಂತದ್ದು ಒಂದು ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗ್ ಅಲ್ಲಿ ಈ ವಿಷಯಗಳನ್ನು ನಾವು ಬಹಳ ಇಂಪಾರ್ಟೆಂಟ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ. ಅಥವಾ ಯಾಕೆಂದ್ರೆ ಪೋಸ್ಟ್ ಮ್ಯಾರಿಟಲ್ ಕೌನ್ಸಿಲಿಂಗ್ ಅಲ್ಲಿ ನಾವು ಯಾವಾಗಲೂ ಕೂಡ ಡಿವೋರ್ಸ್ ಸಂಬಂಧಪಟ್ಟಾಗಿ ಕೆಲವು ವಿಷಯಗಳನ್ನ ಹೇಳ್ತೀವಿ. ಆದ್ರೆ ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗ್ ಅಲ್ಲಿ ಸರಿಯಾಗಿ ಉಪಯೋಗನ ಪಡ್ಕೊಂಡ್ರೆ, ಸಾಕಷ್ಟು ಅನಾಲಿಸಿಸ್ ಮಾಡಿ ಒಂದು 2-3 ಸೆಟ್ಟಿಂಗ್ಸ್ ಅಲ್ಲಿ ಹುಡುಗ ಮತ್ತು ಹುಡುಗಿ ಮದುವೆ ಆಗ್ತಕ್ಕಂಥವ್ರು, ಅಥವಾ ಬೇರೆ ವಯಸ್ಸಿನ ಮಧ್ಯ ಹಂತದವರು ಆಗಿರ್ಬೋದು, ಅವರು ಲೈಫ್ ಪಾರ್ಟ್ನರ್ ಆಗಬೇಕು ಅಂದ್ರೆ ಇವೆಲ್ಲ ವಿಷಯಗಳನ್ನ ಸ್ವಲ್ಪ ಆಧುನಿಕ ಒಂದು ಸಮಚಿತ್ತದಿಂದ, ಒಂದು ಹಾಲಿಸ್ಟಿಕ್ ಆಗಿ ವಿಷಯವನ್ನ ಚರ್ಚೆ ಮಾಡಿದ್ರೆ ಈ ರೀತಿ ನಾವು ಮಾಡ್ಬೋದು. ಈ ರೀತಿ ಆಪ್ಷನ್ಸ್ ಏನಿದೆ, ಆಲ್ಟರ್ನೇಟಿವ್ಸ್ ಅಂತ ಏನ್ ಕರಿತೀವಿ ನಾವು, ದೇರ್ ಇಸ್ ಆಲ್ವೇಸ್ ಆಲ್ಟರ್ನೇಟಿವ್ಸ್ ಟು ಎನಿ ಪ್ರಾಬ್ಲಮ್.
ವಿ ಪುಟ್ ಇನ್ ಟು ಆಲ್ಟರ್ನೇಟಿವ್. ಸೊ ಈ ಆಲ್ಟರ್ನೇಟಿವ್ ನಾವು ತಗೋಬಹುದು. ಓಕೆ, ಈಗಿದೆ. ಸೊ ಕೆಲವೊಂದು ಸಂದರ್ಭಗಳಲ್ಲಿ ಗಂಡು ಮೇಲ್ ಪಾರ್ಟ್ನರ್ ಎಲ್ಲೋ ಕೆಲಸ ಮಾಡ್ತಿರ್ತಾರೆ, ಹೆಣ್ಣು ಎಲ್ಲೋ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿ ಒಂದು ಹತ್ತಿರದ ಪ್ರದೇಶ ಯಾವ್ದಾದ್ರು ರೀತಿ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಆ ಎರಡು ಪ್ರದೇಶಗಳನ್ನು ಅಲ್ಲಿಗೆ ಕೊಟ್ಟಾಗ ಅವ್ರಿಗೆ ಏನೋ ಅನುಕೂಲ ಆಗುತ್ತೆ. ಒಂದೇ ಸ್ಥಳದಲ್ಲಿ ಗಂಡ ಹೆಂಡತಿ ಅಥವಾ ಮಕ್ಕಳು ಫ್ಯಾಮಿಲಿಯವರು ಒಂದೇ ಸ್ಥಳದಲ್ಲಿ ಇರ್ತಕ್ಕಂಥದ್ದು ಅಂತ ಅವ್ರಿಗೊಂದು ಅಡ್ಜಸ್ಟ್ಮೆಂಟ್ ಆಗಿ ಅಲ್ಲಿ ಅವ್ರು ಇರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಸೊ ಇದು ಲೈಂಗಿಕತೆಗೆ ಬಗ್ಗೆ ಸಂಬಂಧಪಟ್ಟಾಗೆ ನಮಗೆ ಇರ್ತಕ್ಕಂಥ ಕೆಲವು ವಿಚಾರಗಳು ಅವರನ್ನ ಅಲ್ಲಿ ಕೊರೆಯಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದ್ರೆ ನಾವ್ ಏನ್ ತಿಳ್ಕೊಂಡಿದೀವಿ, ಪೂರ್ವಗ್ರಹ ಪೀಡಿತವಾಗಿರ್ತಕ್ಕಂಥ ಸ್ಟೀರಿಯೋಟೈಪ್ ಆಗಿರ್ತಕ್ಕಂಥ ಒಂದು ವಿಚಾರಗಳನ್ನ ನಾವು ಅಲ್ಲಿ ಕೊನೆಗಾಣಿಸ್ಬೇಕು, ಅಲ್ಲಿ ಆ ವಿಷಯಗಳನ್ನ ನಾವು ಬಿಡಬೇಕಾಗುತ್ತೆ. ಸೊ ಇಲ್ಲಿಗೆ ನಾನು ಮತ್ತೆ ಒಂದು ಅಂಶಗಳನ್ನ ಕೊಟ್ಬಿಡ್ತೀನಿ. ಆರಂಭಿಕ ಹಂತದಲ್ಲಿ ಯುವಕರು ಹೇಗೆ ಜಾಗತೀಕರಣದ ಮೇಲೆ ಪ್ರಭಾವ ಬೀರುತ್ತೆ, ಯಾಕಂದ್ರೆ ಇದ್ರ ಈ ಒಂದು ಗುಂಪು ತುಂಬಾನೇ ಜಾಗತೀಕರಣದ ಹಿನ್ನೆಲೆಯಲ್ಲಿ ಬಿದ್ದಿರೋದು. ಕಾರಣ ಏನಪ್ಪಾ ಅಂದ್ರೆ ಮೀಡಿಯಾ, ಸೋಷಿಯಲ್ ಮೀಡಿಯಾ ಜೊತೆಗೆ ಸಾಕಷ್ಟು ರೀತಿಯ ಅಡ್ವರ್ಟೈಸ್ಮೆಂಟ್ಸ್ ಅನ್ನು ನಾವು ನೋಡ್ತೀವಿ. ಕೊಳ್ಳುಬಾಕ ಸಂಸ್ಕೃತಿ ಅಂತ ಏನ್ ಮಾಡಿದೆ, ಅದಕ್ಕೂ ಕೂಡ ಒಂದು ಬಲಿಯಾಗಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಅದು ಅವರಿಗೆ ಗೊತ್ತೇ ಇರದೇ ಇರ್ತಕ್ಕಂಥ ಇಂಡೈರೆಕ್ಟ್ ಬಿಹೇವಿಯರ್ ಅನ್ನ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಇಂಡೈರೆಕ್ಟ್ ಆಗಿ ಬಿಹೇವಿಯರ್ ಅನ್ನ ಇನ್ಫ್ಲೂಯೆನ್ಸ್ ಮಾಡುತ್ತೆ. ತರುಣಾವಸ್ಥೆ ಬಗ್ಗೆ ನಾನು ಮಾತಾಡಿದೆ. ಮಧ್ಯಮ ಹಂತದ ಬೆಳವಣಿಗೆ ಅಂತ ಬಂದಾಗ ಈ ಹಂತದಲ್ಲಿ ಯುವಕರು ಪ್ರಬುದ್ಧತೆ ಬೆಳೆಯುವುದಕ್ಕೆ ಶುರುವಾಗುತ್ತೆ ಅಂತ ನಾನು ಮೊದಲೇ ಹೇಳಿದ್ದೀನಿ. ಮೆಚುರಿಟಿ ಇಸ್ ನಾಟ್ ಕನ್ಫೈನ್ ಟು ಓನ್ಲಿ ಜಸ್ಟ್ ಫಾರ್ ಫಿಸಿಕಲ್ ಮೆಚುರಿಟಿ. ಇಟ್ ಈಸ್ ದ ಮೆಚುರಿಟಿ ಡೆವಲಪ್ಡ್ ಬಿಕಾಸ್ ಆಫ್ ದ ಸೋಷಿಯಲೈಸೇಷನ್ ಪ್ರೊಸೆಸ್ ಅಂಡ್ ಆಲ್ಸೋ ಇನ್ ದ ಕಂಟೆಕ್ಸ್ಟ್ ಆಫ್ ಗ್ಲೋಬಲೈಸೇಷನ್ ಗೆ ಸಂಬಂಧಪಟ್ಟ ಹಾಗೆ, ಮತ್ತೆ ಸೋಷಿಯಲೈಸೇಷನ್ ಇನ್ ದ ಕಂಟೆಕ್ಸ್ಟ್ ಆಫ್ ಗ್ಲೋಬಲೈಸೇಷನ್. ಕೊನೆಯ ಬೆಳವಣಿಗೆ ಹಂತದಲ್ಲಿ ನಾನು ಹೇಳಿದ್ದೀನಿ, ಲೇಟರ್ ಅಡಲ್ಟ್ ಸ್ಟೇಜ್ ಅಲ್ಲಿ ಏನೆಲ್ಲ ಚಾಲೆಂಜಸ್ಗಳು ಬರ್ತವೆ, ಜಾಗತೀಕರಣ ಸಂದರ್ಭದಲ್ಲಿ ಏನೆಲ್ಲ ಸವಾಲುಗಳನ್ನು ಅವ್ರು ಎದುರಿಸಬೇಕು, ಎಷ್ಟು ಅವರಿಗೆ ವರ್ಕ್ಸ್ ಲೋಡ್ ಏನಿರುತ್ತೆ, ಬೇರೆ ರೀತಿಯ ನೇಚರ್ ಆಫ್ ವರ್ಕ್ ಏನಾಗುತ್ತೆ ಅಂತಕ್ಕಂಥ ಅಂಶಗಳನ್ನು, ಮತ್ತೆ ಉದ್ಯೋಗ ಮತ್ತು ಲೈಂಗಿಕತೆಗೆ ಸಂಬಂಧಪಟ್ಟ ಹಾಗೆ ಅವರ ಒಂದು ಸೆಕ್ಷುವಲ್ ಲೈಫ್ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ನಾವು ಚಾಲೆಂಜಸ್ಗಳು ಇದ್ದಾಗ, ಆ ಒಂದು ಡಿವೋರ್ಸ್ ಆಗ್ತಕ್ಕಂಥ ಕೇಸ್ಗಳು ಇರುತ್ತೆ, ಅಥವಾ ಮರು ಹೊಂದಾಣಿಕೆ ಆಗ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗ್ ಮತ್ತೆ ಪೋಸ್ಟ್ ಮ್ಯಾರಿಟಲ್ ಕೌನ್ಸಿಲಿಂಗ್ ರೋಲ್ ಏನಿದೆ ಈ ಹಂತದಲ್ಲಿ ಅಂತಕ್ಕಂಥದ್ದು. ಸೊ ಇದು ಕೂಡ ಬಹಳ ಮುಖ್ಯ. ಮತ್ತೆ ಯುವ ಜನತೆಯ ಸಂಖ್ಯೆ ಮೇಲೆ ಲಾಭಾಂಶ ಅಂತ ಡೆಮೋಗ್ರಫಿಕಲ್ ಡಿವಿಡೆಂಡ್ಸ್ ಅಂತ ಕರಿತೀವಿ. ಡೆಮೋಗ್ರಫಿಕಲ್ ಪ್ರಾಫಿಟ್ಸ್ ಏನಿದೆ, ಈಗ ನೋಡಿ ನಮಗೆ ಈ ಭಾರತದಲ್ಲೇ ಸುಮಾರು 20 ಏಜ್ ಇಂದ ಹಿಡಿದು ಒಂದು ಅರೌಂಡ್ 35 ಇಯರ್ 18 to 35 ಅಂತ ನಾವು ಲಂಸಮ್ ತಗೊಳೋದಾದ್ರೆ, ಅಲ್ಲಿ 18ರಿಂದ 35 ವರ್ಷದವರು ಸುಮಾರು 60% ಅರೌಂಡ್ 60% ಜನಸಂಖ್ಯೆ ಇರೋದು. ಸೊ ಇಟ್ ಈಸ್ ಎ ಡೆಮೋಗ್ರಫಿಕಲ್ ಡಿವಿಡೆಂಟ್. ಯಾವುದೇ ಒಂದು ದೇಶಕ್ಕೆ ಇಷ್ಟೊಂದು ಪ್ರೊಡಕ್ಟಿವ್ ಪಾಪ್ಯುಲೇಷನ್ ಇದೆ ಅಂದ್ರೆ ಅದು ನಮಗೆ ಏನಾಗುತ್ತೆ, ಒಂದು ಲಾಭಾಂಶ. ಅಂದ್ರೆ ಲಾಭ ಅಂದ್ರೆ ಇಲ್ಲಿ ನಾವು ಕ್ವಾಂಟಿಟೇಟಿವ್ ಆಗಿ ಹೇಳ್ತಾ ಇಲ್ಲ, ಕೇವಲ ಲಾಭಾಂಶದ ಅಂದ್ರೆ ಇಟ್ ಕ್ಯಾನ್ ಬೆನಿಫಿಟ್ ಅವರ್ ಕಂಟ್ರಿ. ಪ್ರೊಡಕ್ಟಿವ್ ಆಗಿ ತಗೊಳ್ಳೋದು, ಕ್ರಿಯೇಟಿವ್ ಆಗಿರ್ತಕ್ಕಂಥ ಒಂದು ಜನರೇಷನ್ ಇದು. ಅಂದ್ರೆ 18ರಿಂದ 35 ಅಥವಾ 40ಕ್ಕೆ ನಾವು ತೆಗೆದುಕೊಳ್ಳೋದಾದ್ರು ಇದು ಒಂದು ಯಂಗ್ ಜನರೇಷನ್. ಇಲ್ಲಿ ಪ್ರೊಡಕ್ಟಿವಿಟಿ ಜಾಸ್ತಿ ಇದೆ. ಇದು ಒಂದು ಯಾವುದೇ ದೇಶದ ಸಂಪನ್ಮೂಲವಾಗಿ ಇದನ್ನ ನಾವು ಪರಿವರ್ತನೆ, ಬಹುಶಃ ಬೇರೆ ಯಾವ ದೇಶದಲ್ಲಿ ಇಷ್ಟೊಂದು ಪ್ರಾಫಿಟಬಲ್ ಆಗಿರ್ತಕ್ಕಂಥ ಯುವ ಜನತೆ, ಪ್ರೊಡಕ್ಟಿವ್ ಆಗಿರ್ತಕ್ಕಂಥ ಯುವ ಜನತೆಯನ್ನು ನಾವು ಕಾಣ್ಲಿಕ್ಕೆ ಆಗೋದಿಲ್ಲ. ಸೊ ಇದು ಒಂದು ನಮಗೆ ಪಾಸಿಟಿವ್ ಆಗಿರ್ತಕ್ಕಂಥ ಒಂದು ಅಂಶ. ಮತ್ತೆ ಯುವ ಜನತೆ ಗುರುತಿಸುವ ಮತ್ತು ಜಾಗತೀಕರಣ, ಮೊದಲೇ ಈ ವಿಷಯಗಳ ಬಗ್ಗೆ ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ ಕೆಲವು ಪಾಯಿಂಟ್ ಅನ್ನ. ಧನಾತ್ಮಕವಾಗಿಯೂ ಕೂಡ ಪರಿಣಾಮವನ್ನು ಬೀರುತ್ತೆ, ಋಣಾತ್ಮಕವಾಗಿ ಪರಿಣಾಮ. ಅವರ ವ್ಯಕ್ತಿತ್ವ ಮತ್ತು ಗುರುತಿಸುವಿಕೆ ಮೇಲೆ ಅಗಾಧವಾದಂತಹ ಪರಿಣಾಮವನ್ನು ಬೀರುತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ಅವರು ಸವಾಲುಗಳನ್ನು ಎದುರಿಸದೆ, ಚಾಲೆಂಜಸ್ ಅನ್ನ ಎದುರಿಸದೇ ಇರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಸೊ ಹಾಗಾಗಿ ನಮ್ಮನ್ನ ನಾವು ತಯಾರಿಯನ್ನ ಮಾಡ್ಕೊಳ್ಬೇಕಾಗತ್ತೆ ವರ್ಡ್ ಚಾಲೆಂಜಸ್ ಫೇಸ್ ಮಾಡಕ್ಕೆ. ಸವಾಲುಗಳು ಏನೇನು ನಾವು ಎದುರಿಸ್ತೀವಿ ಅದನ್ನ ನಾವು ನಮ್ಮನ್ನ ನಾವು ತಯಾರು ಮಾಡ್ಕೊಳ್ಬೇಕಾಗುತ್ತೆ. ಮತ್ತೆ ಯುವ ಜನತೆ ಮತ್ತು ಜಾಗತೀಕರಣ, ಈಗ ಆ ವಲಯಗಳನ್ನು ಕೂಡ ನಾನು ಈಗಾಗಲೇ ಇಂಟ್ರೊಡಕ್ಟರಿ ಕ್ಲಾಸ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ಹಾಗಾಗಿ ನಾನು ಹೆಚ್ಚು ಇದನ್ನ ಚರ್ಚೆ ಮಾಡಕ್ ಹೋಗೋದಿಲ್ಲ. ಆರ್ಥಿಕ ವಲಯದಲ್ಲಿ ನನಗೆ ಗ್ಲೋಬಲೈಸೇಷನ್ ಬಗ್ಗೆ ಹೇಳಿದೆ, ಪ್ರೈವೇಟೈಸೇಷನ್ ಬಗ್ಗೆ ಹೇಳಿದೆ. ಅದು ಶಿಕ್ಷಣದ ಕ್ಷೇತ್ರದಲ್ಲೂ ಕೂಡ ನಾನು ಯಾವ ರೀತಿ ಬದಲಾವಣೆಗಳಾಗಿದೆ. ಶಿಕ್ಷಣದ ಒಂದು ಕ್ಷೇತ್ರ, ಬೇರೆಲ್ಲೇ ಸಾಮಾಜಿಕವಾಗಿ ನೀವು ತಗೊಳ್ಳಿ, ಒಂದು ಕೃಷಿಯ ಒಂದು ವಲಯವನ್ನು ತೆಗೆದುಕೊಳ್ಳಿ, ಒಂದು ಕಾರ್ಮಿಕ ವಲಯವನ್ನು ತೆಗೆದು. ಇವತ್ತು ಕಾರ್ಮಿಕ ವಲಯ ಅಂತ ನಾವು ಮಾತಾಡುವಾಗ ಕಾರ್ಮಿಕ ಎಷ್ಟು ಯುವ ಜನತೆ ಇವತ್ತು ಲೇಬರ್ ಫೋರ್ಸ್ ಅಂತ ಏನ್ ಕರಿತೀವಿ, ಲೇಬರ್ ಫೋರ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಎಜುಕೇಶನ್ಸ್, ಲೈಫ್ ಸೆಕ್ಯೂರಿಟಿ, ಸೋಷಿಯಲ್ ಸೆಕ್ಯೂರಿಟಿ, ಸಾಮಾಜಿಕ ಭದ್ರತೆ ಬೇಕಾಗುತ್ತೆ. ಅವ್ರಿಗೆ ಯಾರಿಗೆ ಸಾಮಾಜಿಕ ಭದ್ರತೆ ಇಲ್ಲ, ಪೆನ್ಷನ್ಸ್ ಇಲ್ಲ, ಅವ್ರಿಗೆ ಯಾವುದೇ ರೀತಿ ಇದು ಏನಿಲ್ಲ ಅಂದ್ರೆ ಅವ್ರಿಗೆ ಒಂದು ಮಾನಸಿಕವಾಗಿ ಅವರಿಗೆ ತುಮುಲಕ್ಕೊಳಗಾಗ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಬಹಳ ಸಮಸ್ಯೆಗಳನ್ನ ಎದುರಿಸ್ತಕ್ಕಂಥದ್ದು. ಸಾಂಸ್ಕೃತಿಕ ವಲಯದಲ್ಲಿ ಅಂತಂದಾಗ ಬೇರೆ ಬೇರೆ ರೀತಿಯ ಸಂಸ್ಕೃತಿಗಳ ಒಡನಾಟ ಜಾಗತೀಕರಣದಿಂದ ಆಗಿರ್ತಕ್ಕಂಥದ್ದು.
ಸಿನಿಮಾ ನೋಡೋದಾಗಿರ್ಲಿ, ಇವತ್ತು ಪ್ಯಾನ್ ಇಂಡಿಯಾ ಅಂತ ನಾವು ಕರಿತೀವಿ, ಅದು ನಮ್ಮ ದೇಶಕ್ಕೆ ಸಂಬಂಧಪಟ್ಟ ವಿತ್ ಇನ್ ದ ಕಂಟ್ರಿ ನಾವು ಪ್ಯಾನ್ ಇಂಡಿಯಾ ಅಂತ ಮಾತಾಡ್ತೀವಿ. ಆದ್ರೆ ಇವತ್ತು ಏನಾಗಿದೆ ಅಂದ್ರೆ ಜಾಗತೀಕರಣದ ಪ್ರಭಾವದಿಂದ ಒಂದು ಲೋಕಲ್ ಪಿಕ್ಚರ್ ಅನ್ನ ನಾವು ಒಂದು ಸಿನಿಮಾವನ್ನ ವರ್ಲ್ಡ್ ಅಲ್ಲಿ ಹೆಚ್ಚು ಪ್ರಾಧಾನ್ಯತೆಯನ್ನ ಪಡಿತಿರ್ಬೋದು. ಈಗ ಉದಾಹರಣೆ ನಮ್ಮ ಕರ್ನಾಟಕದಲ್ಲಿ ಕಾಂತಾರ ಮೂವಿ ಅಂತಕ್ಕಂಥ ಮೂವಿಯನ್ನು ನಾವು ಪ್ರಪಂಚದಾದ್ಯಂತ ಅದು ಮನ್ನಣೆಯನ್ನ ಪಡಿತು. ಯಾಕೆಂದ್ರೆ ಅಲ್ಲಿನ ಲೋಕಲ್ ಕಲ್ಚರ್ ಅನ್ನ ವಿ ಆರ್ ಪ್ರೊಜೆಕ್ಟಿಂಗ್ ಇನ್ ಟು ದ ಗ್ಲೋಬಲ್ ಲೆವೆಲ್ ಪ್ರೊಜೆಕ್ಟ್ ಮಾಡಿದ್ವಿ. ಆ ರೀತಿ ಮಾಡಿದಾಗ ಇಲ್ಲಿ ಇದರ ಅರ್ಥ ಏನಾಗುತ್ತೆ ಅಂದ್ರೆ ವಿ ಹ್ಯಾವ್ ಆಲ್ಸೋ ರಿಸೋರ್ಸಸ್, ವಿ ಹ್ಯಾವ್ ಆಲ್ಸೋ ಎ ವೆರಿ ಲೋಕಲ್ ಕಮ್ಯುನಿಟಿ ಹ್ಯಾವ್ ರಿಸೋರ್ಸಸ್. ನಮಗೆ ಪ್ರಾಜೆಕ್ಟ್ ಹೇಗೆ ಮಾಡಬೇಕು ಅನ್ನೋದು ನಾವು ತಿಳ್ಕೋಬೇಕು. ಬಟ್ ಕೇವಲ ಪ್ರಾಜೆಕ್ಟ್ ಮಾಡೋದ್ರ ಜೊತೆಗೆ ಇಟ್ ಶುಡ್ ನಾಟ್ ಬಿ ಎ ಕಮರ್ಷಿಯಲ್ ಎಕ್ಸರ್ಸೈಸ್ ಆಗಬಾರ್ದು. ಇದು ನಮ್ಮ ಪರಂಪರೆಯನ್ನ ಸೇಫ್ ಗಾರ್ಡ್ ಮಾಡಿ ಅದನ್ನು ನಾವು ಕಮರ್ಷಿಯಲ್ ಆಗಿದ್ರೂ ಕೂಡ ನಮ್ಮ ಪರಂಪರೆಯನ್ನ ಸೇಫ್ ಗಾರ್ಡ್ ಮಾಡಬೇಕಾಗುತ್ತೆ ಫಾರ್ ದ ಫ್ಯೂಚರ್ ಜನರೇಷನ್. ಇವತ್ತೇನೋ ವೆಸ್ಟರ್ನ್ ಗಾರ್ಡ್ಸ್ ಇದೆ, ವೆಸ್ಟರ್ನ್ ಗಾರ್ಡ್ಸ್ ನಾವೇ ಇಟ್ಕೊಂಡು ಇದು ಮಾಡೋದಲ್ಲ, ಫ್ಯೂಚರ್ ಜನರೇಷನ್ಗಳಿಗೂ ಅದು ಇರಬೇಕಾಗುತ್ತೆ. ವೆಸ್ಟರ್ನ್ ಗಾರ್ಡ್ಸ್ ಫಾರ್ ಎ ಲಾಂಗರ್ ಡ್ಯೂರೇಷನ್ ನಮಗೆ ಅದನ್ನ ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಸಾಂಸ್ಕೃತಿಕ ವಲಯ ಆಗಿರ್ಬೋದು, ಮನೋವೈಜ್ಞಾನಿಕ ವಲಯ ಆಗಿರ್ಬೋದು, ಅದನ್ನು ನಾನು ಆಗಲೇ ವಿಶದೀಕರಿಸ್ತೀನಿ. ಇಂಟ್ರೊಡಕ್ಷನ್ಸ್ ಅಲ್ಲಿ ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ. ಜಾಗತೀಕರಣ ಮತ್ತು ಯುವಜನತೆಯ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ, ಸ್ವಭಾವ ಏನಿದೆ, ಅದರ ವಿವಿಧ ಹಂತಗಳನ್ನು ಕೂಡ ನಾನು ನಿಮಗೆ ಹೇಳಿದ್ದೀನಿ. ಬೇರೆ ಬೇರೆ ಹಂತ 3 ಹಂತಗಳಲ್ಲಿ ನಾನು ಅದನ್ನ ಹೇಳಿದ್ದೀನಿ. ಅದು 3 ಹಂತಗಳಲ್ಲೂ ವಿಶೇಷವಾದಂತಹ ಬದಲಾವಣೆಗಳನ್ನು ನಾವು ಕಾಣ್ತೇವೆ. ಜಾಗತೀಕರಣದ ನಂತರ ಅವಧಿಯಲ್ಲಿ ಅನೇಕ ರೀತಿಯ ತಂತ್ರಜ್ಞಾನದ ಬದಲಾವಣೆಗಳು ಯುವಕರ ಮೇಲೆ ಟೆಕ್ನಾಲಜಿಕಲ್ ಪ್ರಾಬ್ಲಮ್ಸ್ ಇವತ್ತು ಬಂದಿದೆ. ಇವತ್ತು ನಮಗೆ ಮಾರ್ಕೆಟಿಂಗ್ ಸ್ಕಿಲ್ಸ್ ಅಂತ ನಾವು ಕರಿತೀವಿ. ಟೆಕ್ನಿಕಲ್ ಸ್ಕಿಲ್ಸ್ ಕಂಪೇರ್ ಒಂದು ಐಟಿಯಲ್ಲಿ ಯಾವ ಟೆಕ್ನಿಕಲ್ ಸ್ಕಿಲ್ಸ್ ಬೇಕಾಗುತ್ತೆ, ನಮಗೆ ಕಂಪ್ಯೂಟರ್ ಸ್ಕಿಲ್ಸ್ ಆಗಿರ್ಬೋದು, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಮಾಡ್ತಕ್ಕಂಥ ಸ್ಕಿಲ್ಸ್ ಆಗಿರ್ಬೋದು, ಈ ರೀತಿಯ ದೊಡ್ಡ ಸ್ಕಿಲ್ಸ್ಗೆ ಸಂಬಂಧಪಟ್ಟ ಕೆಲಸಗಳನ್ನು ನಾವು ಕಾಣ್ತೇವೆ. ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಅದನ್ನ ನಾನು ಆ ಆಸ್ಪೆಕ್ಟ್ ಅಲ್ಲೂ ಕೂಡ ನಾನು ಈಗಾಗಲೇ ಮಾತಾಡುವಾಗ ಹೇಳಿದ್ದೀನಿ ನಾನು. ಸೊ ಹಾಗಾಗಿ ಈಗ ನಾವು ಮೊದಲು ಒಂದು ಅಂಶಗಳನ್ನು ನೋಡ್ತಾ ಹೋದಾಗ ಸ್ವಲ್ಪ ನಾವು ರಿವಿಷನ್ಸ್ ನೋಡ್ಕೊಂಡ್ಬಿಡೋಣ, ನಾವೇನೇನು ಮಾಡಿದೀವಿ ಅಂತೇಳಿ. ಸೊ ಪ್ರಪ್ರಥಮವಾಗಿ ನಾನು ಯುವಕರ ಬೆಳವಣಿಗೆ ಹಂತಗಳ ಬಗ್ಗೆ ಮೊದಲು ನಾನು ಐಡೆಂಟಿಟಿ ಮತ್ತೆ ಗ್ಲೋಬಲೈಸೇಷನ್ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ಅದಾದ ನಂತರ ಇಂಟ್ರೊಡಕ್ಷನ್ ನಂತರ ನಾನು ಯುವಕರ ಬೆಳವಣಿಗೆ ಹಂತಗಳು ಯಾಕೆ ಈ ಹಂತಗಳು ಮುಖ್ಯ ಅಂತಕ್ಕಂಥ ವ್ಯವಸ್ಥೆನ ಹೇಳಿದ್ದೀನಿ. ಅದರಲ್ಲಿ ತರುಣಾವಸ್ಥೆ ಬಗ್ಗೆ ನಾನು ಮಾತಾಡಿದೆ. ತರುಣಾವಸ್ಥೆ ಯಾಕೆ ಮುಖ್ಯ, ಟೀನೇಜ್ ಯಾಕೆ ಮುಖ್ಯ, ಅದರಲ್ಲಿ ಯಾವ ರೀತಿ ಗ್ಲೋಬಲೈಸೇಷನ್ ಚಾಲೆಂಜಸ್ಗಳು ಬರುತ್ತೆ. ಯಾಕಂದ್ರೆ ಹೊರಗಡೆ ನಾವು ಸೋಷಿಯಲೈಸೇಷನ್ ಆದಾಗ ಪಿಯರ್ ಗ್ರೂಪ್ ಅಲ್ಲಿ ಸಾಕಷ್ಟು ಡಿಸ್ಕಷನ್ ಮಾಡಬೇಕಾಗ್ತದೆ. ಅದಾದ ನಂತರ ಆರಂಭಿಕ ಹಂತದ ಬಗ್ಗೆ ನಾನು ಮಾತಾಡಿದೆ. ಆರಂಭಿಕ ಹಂತದಲ್ಲಿ ತರುಣಾವಸ್ಥೆ ಅದಾಗಿದ್ದು ಅನೇಕ ರೀತಿಯ ಬದಲಾವಣೆಗಳಿಗೆ ದೇಹ ಮತ್ತು ಮನಸ್ಸು ಒಗ್ಗಿಕೊಳ್ಳುತ್ತದೆ. ಈ ಹಂತ ಬೆಳವಣಿಗೆ ದೃಷ್ಟಿಯಿಂದ ಮಹತ್ವ ಪಡೆದಿದೆ. ಫಾರ್ ಡೆವಲಪ್ಮೆಂಟಲ್, ಇಲ್ಲಿ ಡೆವಲಪ್ಮೆಂಟ್ ಅಂತಕ್ಕಂಥ ತಕ್ಷಣ ಫಿಸಿಕಲ್ ಡೆವಲಪ್ಮೆಂಟ್ ಅಲ್ಲ, ಸೋಷಿಯಲ್ ಡೆವಲಪ್ಮೆಂಟ್ ಕೂಡ ಇದೆ. ಸೈಕೋ ಸೋಷಿಯಲ್ ಸರೌಂಡಿಂಗ್ ಅಲ್ಲಿ ಹೇಗೆ ಬೆಳೀತಾ ಇದ್ದಾನೆ, ಏನ್ ಚಾಲೆಂಜಸ್ ಇದೆ ಅಂತಕ್ಕಂಥ ವಿಷಯಗಳ ಬಗ್ಗೆ ಸಂಬಂಧಪಟ್ಟಂತ ಒಂದು ವಿಚಾರವನ್ನ ನಾವು ಅವಲೋಕನ ಮಾಡಬೇಕಾಗುತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ಡಯಾಗ್ನೋಸಿಸ್ ಮಾಡುವಾಗ ನಮಗೆ ಬೆಳವಣಿಗೆ ಹಂತದಲ್ಲಿ ಒಂದು ಆಂಟಿ ಸೋಷಿಯಲ್ ಪರ್ಸನಾಲಿಟೀಸ್, ಮಧ್ಯಮ ಹಂತದ ಬೆಳವಣಿಗೆ ನಾನು ಹೇಳಿದ್ದೀನಿ ಚಾಲೆಂಜಸ್ಗಳು, ಮಿಡಲ್ ಅಡಲ್ಟ್ಹುಡ್ ಅಲ್ಲಿ ಏನ್ ಬರುತ್ತೆ, ಲೇಟರ್ ಅಡಲ್ಟ್ಹುಡ್ ಅಲ್ಲಿ ಏನೆಲ್ಲ ಬರುತ್ತೆ, ಅದರಲ್ಲೂ ಮುಖ್ಯವಾಗಿ ವಿವಾಹ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಲೈಂಗಿಕತೆಗೆ ಸಂಬಂಧಪಟ್ಟಾಗ ಆಗಿರ್ಬೋದು, ಮತ್ತೆ ಅದರ್ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಆಗಿರ್ಬೋದು, ಇದ್ರ ಬಗ್ಗೆನೂ ಕೂಡ ನಾನು ನಿಮಗೆ ಹೇಳಿದ್ದೀನಿ. ಬಹಳ ಮುಖ್ಯ ಇವನ್ನ ಅಂತ ಮಾಡ್ಕೊಳ್ಬೇಕು ಅಂತ. ಸೊ ನೆಕ್ಸ್ಟ್ ನಾವು ಲಾಭಾಂಶ ಅಂದ್ರೆ ಒಂದು ಡಿವಿಡೆಂಡ್ಸ್ ಏನಿದೆ, ಯುವಜನತೆ ಒಂದು ದೇಶದ ಸಂಪನ್ಮೂಲ, ಯಾವುದೇ ದೇಶದ ಸಂಪನ್ಮೂಲ ಯುವಜನತೆ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಅದ್ರ ಬಗ್ಗೆನೂ ನಾನು ವಿಷಯವನ್ನ ಹೇಳಿದೆ. ಜಾಗತೀಕರಣ ಪ್ರಕ್ರಿಯೆ ಏನೆಲ್ಲ ಇದೆ ಅಂತಕ್ಕಂಥದ್ದು. ಮತ್ತೆ ಬೇರೆ ಬೇರೆ ವಲಯಗಳಲ್ಲಿ ಆರ್ಥಿಕ ವಲಯ ಆಗಿರ್ಬೋದು, ಸಾಮಾಜಿಕ ವಲಯ ಆಗಿರ್ಬೋದು, ಸಾಂಸ್ಕೃತಿಕ ವಲಯ ಆಗಿರ್ಬೋದು, ಮನೋವೈಜ್ಞಾನಿಕ ವಲಯಗಳಾಗಿರ್ಬೋದು, ಸೈಕಾಲಜಿಕಲ್ ಫೀಲ್ಡ್ಸ್ ಆಗಿರ್ಬೋದು. ಸೊ ದೀಸ್ ವಲಯಗಳನ್ನ ನಾವು ವಿಶದೀಕರಿಸಿ ನೋಡ್ಬೇಕಾಗತ್ತೆ, ಜಾಗತೀಕರಣ ಮೇಲೆ ಏನೆಲ್ಲ ಪ್ರಭಾವ ಬೀರಿದೆ ಅಂತ ಹೇಳಿ. ಯಾಕಂದ್ರೆ ಇಲ್ಲ ಅಂದ್ರೆ ನಾವೇ ಕಳೆದೋಗೋ ಸಾಧ್ಯತೆಗಳು ಇರುತ್ತೆ. ನಮ್ಮ ಜಾಗತೀಕರಣದಲ್ಲಿ ನಾವೇ ಒನ್ಸ್ ವಿ ಲಾಸ್ಟ್ ಅವರ್ ಸೆಲ್ಸ್. ಸೊ ವಿ ಶುಡ್ ನಾಟ್ ಅಟ್ ದ ಸೇಮ್ ಟೈಮ್ we should not forget our culture and our own indigenous. At the same time, we also respect the globalization process. ಎರಡನ್ನೂ ನಾವು ಮೈಗೂಡಿಸ್ಕೊಂಡು ಹೋಗ್ಬೇಕಾಗತ್ತೆ. ಹಾಗಾಗಿ ಯುನಿಕ್ ಇವತ್ತು ನಮ್ಮ ಇಂಡಿಯನ್ ಎಕಾನಮಿ ಯಾಕೆ ಅಷ್ಟು ಸಸ್ಟೈನ್ ಆಗಿದೆ ಅಂದ್ರೆ ಬಿಕಾಸ್ ವಿ ಆರ್ ಸೇಫ್ ಗಾರ್ಡ್ ಅವರ್ ಯುನಿಕ್ ಅಂಡರ್ಸ್ಟ್ಯಾಂಡಿಂಗ್ಸ್, ಯುನಿಕ್ ಪಾಲಿಸೀಸ್. ಸೊ ಅದು ನಮ್ಮ ಐಡೆಂಟಿಟಿ ಮೇಲೆ ಪ್ರಭಾವ. ಆರ್ಥಿಕತೆ ನಮ್ಮ
ನೇರವಾಗಿ ನಮ್ಮ ಯುವ ಜನತೆಯ ಜಾಬ್ ಕ್ರಿಯೇಷನ್ಸ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ಸ್ಗೆ ಸಂಬಂಧಪಟ್ಟಾಗಿರ್ಬೋದು. ಸೊ ಇದಕ್ಕೆಲ್ಲ ನಾನು ಒಂದೊಂದು ಪಾಯಿಂಟ್ ಆಗಿ ನಿಮಗೆ ಅವಲೋಕನವನ್ನು ಮಾಡಿದ್ದೀನಿ. ಮುಂದಿನ ತರಗತಿಗಳಲ್ಲಿ ನಾವು ಇದೇ ಜಾಗತೀಕರಣದ ಇನ್ನೂ ಮುಂದುವರೆದಂತ ಭಾಗದ ಕೆಲವು ಅಂಶಗಳನ್ನ ಹೇಳಿಬಿಟ್ಟು ನಾವು ಮುಂದಿನ ಬ್ಲಾಕಿಗೆ ಹೋಗೋಣ. ಅಂದ್ರೆ ಮುಂದೆ ಬರ್ತಕ್ಕಂಥ ಬ್ಲಾಕ್ ಅಲ್ಲಿ ನಾವು ಅದ್ರ ಬಗ್ಗೆ ಚರ್ಚೆಯನ್ನು ಮಾಡೋಣ ಅಂತೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ತೆ.